Okay, welcome to the one shot mathematics class about matrix. Matrix ಒಂದು ಇವಾಗ ಒನ್ ಶಾಟ್ ಲೈಕ್ ಕಂಪ್ಲೀಟಾಗಿ ಫುಲ್ ಇದರಲ್ಲಿ ಎಲ್ಲ ಕವರ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಬಿಫೋರ್ ಐ ಸ್ಟಾರ್ಟ್ ದಿಸ್, ನಾನು ಮಿಸ್ಟೇಕ್ಸ್ ಮಾಡ್ಬೋದು, ನಾನು ತಪ್ಪು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ತಪ್ಪು ಮಾಡ್ಬೋದು. ಸೊ ಏನಾದ್ರು ತಪ್ಪು ಮಾಡಿದ್ರೆ ಪ್ಲೀಸ್ ನಾನು ಬ್ಲೇಮ್ ಮಾಡಬೇಡಿ, ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಹೂ ಮೇಕ್ಸ್ ಮಿಸ್ಟೇಕ್ಸ್. ಸೊ ಲೆಟ್ಸ್ ನಾವು ಕಂಟಿನ್ಯೂ. ಫಸ್ಟ್ ಒನ್ ಈಸ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಯಾರಿಗೇನು ಗೊತ್ತಿಲ್ವೋ ಅವ್ರಿಗೆ ಸಿಂಪಲ್ ಒಂದು ಡೆಫಿನೇಷನು. ಇಟ್ ಈಸ್ ಅ ಸೆಟ್ ಆಫ್ ನಂಬರ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ವಿತಿನ್ ಬ್ರ್ಯಾಕೆಟ್ಸ್ ಆ್ಯಂಡ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಅಂದರೆ ಸಿಂಪಲಾಗಿ ಬ್ರ್ಯಾಕೆಟ್ಸ್ ಮಧ್ಯೆ ರೋಸ್ ಆ್ಯಂಡ್ ಕಾಲಮ್ಸ್ ರೀತಿಲಿ ನಂಬರ್ಸ್ ಬರಿತಿದ್ದೀವಲ್ಲ, ಆ ನಂಬರ್ಸ್ನ ಬ್ರ್ಯಾಕೆಟಲ್ಲಿ ಬರೆಯೋದನ್ನು ಮ್ಯಾಟ್ರಿಕ್ಸ್ ಅಂತಾರೆ. ಅದಕ್ಕೊಂದು ನೇಮ್ ಕೊಟ್ಟರೆ ಕ್ಯಾಪಿಟಲ್ ಲೆಟರಲ್ಲಿ ಅದನ್ನು ಮ್ಯಾಟ್ರಿಕ್ಸ್ ಅಂತಾರೆ. ಯೂಶ್ವಲಿ ಮ್ಯಾಟ್ರಿಕ್ಸ್ನ ಎನಿ ನಂಬರ್ ಆಫ್ ಎನಿ ಕ್ಯಾಪಿಟಲ್ ಲೆಟರ್ಸಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಇದೇನು ಅಂತ ಕೇಳ್ಬೋದು. 2 into 3 ಅಂದರೆ ಏನು ಅಂತ. ಇಟ್ ಈಸ್ ಕಾಲ್ಡ್ ಆ್ಯಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇದೆ ಅಂತ ಹೇಳೋದು. ಇದನ್ನು ಎಮ್ ಅಂತ ಎನ್ ಅಂತ ಡಿನೋಟ್ ಮಾಡ್ತಾರೆ. ಎಮ್ ಅಂದರೆ ರೋಸು, ಎನ್ ಅಂದರೆ ಕಾಲಮ್ಸ್. ಎಷ್ಟು ರೋಸ್ ಆ್ಯಂಡ್ ಕಾಲಮ್ಸ್ ಇದೆ ಅಂತ ಅಲ್ಲಿ ಬರಿತೀವಿ. ಅದು 2 into 3 ಅಂತ ಕರೆಯೋಂಗಿಲ್ಲ. ಇಟ್ ಈಸ್ ಸೆಡ್ ಆ್ಯಸ್ 2 cross 3 ಅಂದರೆ 2 rows 3 columns ಇದೆ ಅಂತ ಹೇಳ್ತೀವಿ. 2 into 3 ಅಂತ ನೀವು ಪ್ರೊನೌನ್ಸ್ ಮಾಡಲ್ಲ. ಓಕೆನಾ. 2 represent rows, 3 represent column. ಓಕೆನಾ. ಇದೇನಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ಮಲ್ಟಿಪ್ಲಿಕೇಷನಲ್ಲಿ ತುಂಬ ಇದು ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನು ನೋಡೋದನ್ನು. ಸೊ ಇದನ್ನು ಒಂದು ವ್ಯಾಲ್ಯೂನ ಜಡ್ಜ್ ಮಾಡಿಕೊಂಡೆ ನೀವು ಮಲ್ಟಿಪ್ಲಿಕೇಷನ್ ಮಾಡ್ತೀರಾ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಿಗೆ ಬರೋಣ. ಸಿಂಪಲಾಗಿ ಹೇಳ್ಕೊಂಡು ಹೋಗ್ತೀನಿ. ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಏನು, ಅದರಲ್ಲೇ ಇದೆ ಅಲ್ಲ. ಆ ಮ್ಯಾಟ್ರಿಕ್ಸ್ ವಿಚ್ ಹ್ಯಾವ್ ಓನ್ಲಿ ಝೀರೋಸ್, ನಥಿಂಗ್ ಎಲ್ಸ್ ದೆನ್ ದ್ಯಾಟ್. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಆಗಲಿ, ಅದರಲ್ಲಿ ಝೀರೋ ಬಿಟ್ಟು ಬೇರೆ ಯಾವುದೋ ನಂಬರ್ ಇಲ್ಲ ಅಂದರೆ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತಾರೆ. ರೋ ಮ್ಯಾಟ್ರಿಕ್ಸ್ ಅಂದರೆ ಏನು? ಫಸ್ಟ್ ಒಂದಾಯಿತು ಎಕ್ಸಾಂಪಲ್. ರೋ ಮ್ಯಾಟ್ರಿಕ್ಸ್ ಅಂದರೆ ಬರೀ ಒಂದೇ ರೋವಲ್ಲಿ ನಂಬರ್ಸ್ ಬರೆಯೋದು. 1 2 3 4 5 ಈ ಥರ ನಂಬರ್ಸ್ ಬರ್ಕೊಂಡು ಹೋಗ್ಬಿಡ್ತೀರ, ಕಾಲಮೇ ಇರಲ್ಲ. ಸೊ ಅದು ರೋ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಬರೀ ಕಾಲಮಲ್ಲಿ ಬರ್ಕೊಂಡು ಹೋಗ್ತೀರಾ, ದಟ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ 1 2 3 4 5 6 7 8 9 3 rows 3 columns ಇದೆ. ರೋಸು ಕಾಲಮ್ಸ್ ಎರಡೂ ಸಿಮಿಲರ್ ಇದ್ದಾಗ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಾರೆ. ಇವಾಗ ಇಲ್ಲಿ 3 rows ಇದೆ, ಇಲ್ಲಿ 3 columns ಇದೆ. ಸೊ ದಟ್ ಈಸ್ ವೈ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಲೂ ಹೇಳ್ತಾರೆ. ಅದರಲ್ಲಿ ನೀವು ಇದೊಂದು ಟರ್ಮ್ನ ಮರಿಬಾರ್ದು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಸೇಮ್ ಇವಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೋತಿದ್ದೀನಿ. 1 0 0 0 1 0 0 0 1. ಇಲ್ಲಿ ಬರೀ 1 ಅಂತ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇದನ್ನು ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಾರೆ, ಬರೀ 1 ಅಂತ ಇರೋದು. ಈ ಬರೀ 1 ಈ ಪ್ಯಾಟ್ರನ್ ಇದೆಯಲ್ಲ, ಇದನ್ನು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅಂತ ಹೇಳ್ತಾರೆ. ಫ್ರಮ್ ಸ್ಟಾರ್ಟ್ ಟಿಲ್ ಎಂಡ್, ಈ ಕಡೆಯಿಂದ ಸ್ಟಾರ್ಟಾಗಿ ಇಲ್ಲಿಗೆ ಎಂಡ್ ಆಗೋದನ್ನು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಅಂತಾರೆ. ಓಕೆನಾ. ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಟೈಪ್ಸ್ನ ನೀವು ಅದನ್ನು ಕೀವರ್ಡ್ ಯೂಸ್ ಮಾಡಲೇಬೇಕು. ಇನ್ ಯೂನಿಟ್ ಮ್ಯಾಟ್ರಿಕ್ಸ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 1, ದಟ್ ಈಸ್ ಕಾಲ್ಡ್ ಆಸ್ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆನಾ. ಇನ್ನೊಂದು ನೆನಪಿಟ್ಕೋಬೇಕಾಗಿರೋದೇನು ಅಂದರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದಮೇಲೆ ಈ 3 ಮ್ಯಾಟ್ರಿಕ್ಸ್ ಏನಿದೆ ಅದು ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲೇ ಆಗಿರುತ್ತೆ. ಲೈಕ್ ಇಟ್ ವಿಲ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅದು ಮೇನ್ ಕ್ರೈಟೀರಿಯಾ. ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿಲ್ಲ ಅಂದರೆ ಯೂನಿಟ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲರ್ ಮ್ಯಾಟ್ರಿಕ್ಸ್ ಯಾವುದು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ನೀವು ಎಕ್ಸ್ಪ್ಲನೇಷನ್ ಬೇಕಾದ್ರೆ ಓದಂಗಿದ್ರೆ ಒಂದ್ಸಲಿ ಓದಿ, ನಿಮ್ಮ ಹತ್ರ ಬುಕ್ ಇದ್ದರೆ, ಅಥವಾ ನಾನು PDF ಕಳಿಸ್ತೀನಿ. ನೆಕ್ಸ್ಟ್ ಮೂವಿಂಗ್ ಆನ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಬಂದುಬಿಟ್ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಸೇಮ್ ಯೂನಿಟ್ ಮ್ಯಾಟ್ರಿಕ್ಸ್ ಏನೋ ಅದೇ, ಬಟ್ ಇಲ್ಲಿ ರ್ಯಾಂಡಮ್ ನಂಬರ್ಸ್ ಇರುತ್ತೆ. ನೀವು ಯಾವ ಬೇಕಾದ್ರೂ ನಂಬರ್ಸ್ ಹಾಕ್ಬೋದು. 1 1 1 ಅಂತಲೂ ಹಾಕ್ಬೋದು, ರ್ಯಾಂಡಮಾಗಿ 1 2 1 2 2 2 3 3 3 4 4 4 ಅಥವಾ 4 -1 5 ಎನಿಥಿಂಗ್. ಇಲ್ಲಿ ಯಾವ ಥರ ಬೇಕಾದ್ರೂ ನಂಬರ್ಸ್ ಹಾಕ್ಬೋದು. ಅದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ದಿಸ್ ಒನ್ ಈಸ್ ಯೂನಿಟ್ ಆರ್ ಐಡೆಂಟಿಟಿ, ದಿಸ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಲಾಸ್ಟ್ ಬಂದ್ಬಿಟ್ಟು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಗೊತ್ತಾ?
ಇವಾಗಿಲ್ಲಿ ನಂಬರ್ ಇದು ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು ನಾವು ಬರಿತಿದ್ದೀವಲ್ಲ, ಇವಾಗ 2 ಅಂತ ಬರೆದ್ರೆ ಇದು ಎರಡು 2 ಅಂತಲೇ ಇರಬೇಕು. ಇವಾಗ 1 ಅಂತ ಬರೆದ್ರೆ ಇದೆರಡು 3 1 ಅಂತ ಇರಬೇಕು. ಅಥವಾ -9 ಅಂತ ಬರ್ತೀವಿ ಅಂದ್ಕೊಳ್ಳಿ, ಇದಿಷ್ಟು -9 ಅಂತ ಇರಬೇಕು. ಯಾವಾಗ ಈ ನಂಬರ್ ಸೇಮ್ ಇರುತ್ತೋ ಆವಾಗ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಐ ಹೋಪ್ ನಿಮಗೆ ಟೈಪ್ಸ್ ಏನು ಅಂತ ಅರ್ಥ ಆಗಿದೆ. ಅರ್ಥ ಆಗಿದೆ ಅಂದರೆ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ಮತ್ತೆ ನೋಡಿ. ನೆಕ್ಸ್ಟ್ ಆಪ್ರೇಷನ್ಸ್ ಅಂದರೆ ಈ ಮ್ಯಾಟ್ರಿಕ್ಸಸ್ ಇವಾಗ 2-3 ಮ್ಯಾಟ್ರಿಕ್ಸ್ ಮಧ್ಯೆ ಏನಾರೋ ಒಂದು ಆಪ್ರೇಷನ್ ಮಾಡೋದು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಮೇನ್ಲಿ 3 ಇರೋದು. ಅಡಿಷನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಮ್ಯಾಟ್ರಿಕ್ಸ್ ಎ ಅಂತ ಇದೆ, ಮ್ಯಾಟ್ರಿಕ್ಸ್ ಪಿ ಅಂತ ಇದೆ. ಇದಕ್ಕೆ ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಏನಂತ ಬರುತ್ತೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು, ವಿಡಿಯೋ ಪಾಸ್ ಮಾಡಬೇಕಿದ್ರೆ ನೋಡ್ಕೊಂಡು ಹೇಳಿ. ದೇರ್ ಆರ್ 2 rows 3 columns, right? 2 into 3, sorry 2 cross 3, same goes here, 2 cross 3. ಸೊ ಇವಾಗ ಅಡಿಷನಲ್ಲಿ ಏನೂ ರೂಲ್ಸ್ ಇಲ್ಲ. ಈ ನಂಬರು ಫಸ್ಟ್ ನಂಬರ್ನ ಆ್ಯಡ್ ಮಾಡುತ್ತೆ, ಸೆಕೆಂಡ್ ನಂಬರ್ ಆ್ಯಡ್ ಮಾಡ್ತೀವಿ, ಥರ್ಡ್ ನಂಬರ್ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸಿಂಪಲ್. ಇವಾಗ 1 2 ಆ್ಯಂಡ್ 9, ಸರಿ ಇದು 1 1, ಸಾರಿ ಇಲ್ಲಿ 1 ಆ್ಯಂಡ್ ದಿಸ್ 1, ಇಲ್ಲಿ 2 ಮತ್ತು ಇಲ್ಲಿರೋದ್ರು 9, ಇಲ್ಲಿ 3, ಇಲ್ಲಿ -1 ಅಂತ ಇದೆ, -1 ಅಂತಲೇ ಬ್ರ್ಯಾಕೆಟಲ್ಲಿ ಹಾಕ್ಕೊಬೇಕು. ಇಲ್ಲಿ 4, ದಿಸ್ 1 is 2 ಹಿಯರ್, ಇಲ್ಲಿ 5 ಇದೆ, ಅದೇ ಸೇಮ್ ಹಿಯರ್ 3, ಇಲ್ಲಿ -6 ಇದೆ, ಇಲ್ಲಿ 6. ಹಿಂಗೆ ಬರ್ಕೊಂಡ್ರಾ? 1 + 1 ಏನು 2, 9 + 2 11, -1 + 3 ಏನು ಬರುತ್ತೆ, ಇವಾಗ ಇಲ್ಲಿ ಪ್ಲಸ್ ಇಂಟು -1 ಅಂತಲೇ ಬರುತ್ತೆ. ಸೊ 3 - 1 ಏನು 2, 4 + 2 6, 5 + 3 8, -6 + 6 ಅಂದರೆ ಡೈರೆಕ್ಟಾಗಿ 0 ಅಂತ ಆಗ್ಬಿಡ್ಬೋದು. ಸೊ ನಿಮಗೆ ಅಡಿಷನ್ ಏನು ಅಂತ ಅರ್ಥ ಆಯಿತು ಅಂದ್ಕೋತೀನಿ. ಸೇಮ್ ಲಾಜಿಕ್ ಸಬ್ಟ್ರಾಕ್ಷನ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಫಸ್ಟ್ ನಂಬರ್ನ ಮೈನಸ್ ಮಾಡ್ಕೊಂಡು ಹೋಗ್ತೀವಿ. 2 - 1, ಇಲ್ಲಿ 3, ಹಿಯರ್ 9, ಹಿಯರ್ -9, ಇಲ್ಲಿ 8, ಇಲ್ಲಿ 8, ಇಲ್ಲಿ 2, ಇಲ್ಲಿ 3 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 7, ಇಲ್ಲಿ 2, ಇಲ್ಲಿಂದ 7. 2 - 1 ಏನು 1, 3 - 9 is -6, -9 -8 ಅದಕ್ಕೆ -, ಏನು ಅಡಿಷನ್ ಪ್ಲಸ್ಸು. ಸೊ 9 + 8 ಬಂದುಬಿಟ್ಟು 17, -17 ಅಂತ ಆಗುತ್ತೆ. 8 - 2 ಬಂದುಬಿಟ್ಟು 6, 3 - 3 is 0, 2 - 7 is -5. ಸೊ ದಿಸ್ ಇಸ್ ಸಬ್ಟ್ರಾಕ್ಷನ್. ಇವಾಗ ಯಾರಿಗೂ ನಿಮ್ಗೆ ಮ್ಯಾಥ್ಸು ಜಾಸ್ತಿ ಗೊತ್ತಿಲ್ಲದಿರೋರಿಗೆ ಮೈನಸ್ ಇದಕ್ಕೆ ಪ್ಲಸ್ ಮಾಡಿದ್ವಲ್ಲ ಯಾಕೆ ಅಂತ ಇದ್ದರೆ, ಮ್ಯಾಥ್ಸಲ್ಲಿ ಒಂದು ರೂಲ್ ಇದೆ. ಸೊ ಇಫ್ ಯು ವಾಂಟ್ ಐ ವಿಲ್ ರೈಟ್ ಇಟ್ ಹಿಯರ್. ಪ್ಲಸ್ಸು ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಯಾವುದೇ ಇರಲಿ. ಇವಾಗ ಇದೆರಡು ಸೇಮ್ ಇದೆ, ಪ್ಲಸ್ ಅಂತ ಇದೆ. ಯಾವಾಗ ಎರಡೂ ನಂಬರ್ ಸೈನ್ ಸೇಮ್ ಇರುತ್ತೋ ಅವಾಗ ಅದನ್ನು ಆ್ಯಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಮೈನಸ್ ಅಂತ ಇದೆ, ಎರಡೂ ಮೈನಸ್ ಇದ್ದಿದ್ದಕ್ಕೆ ನಾವು ಇಲ್ಲಿ ಆ್ಯಡ್ ಮಾಡಿದ್ವಿ. ವೆನ್ ಬೋತ್ ದ ಸೈನ್ಸ್ ಆಫ್ ಅ ನಂಬರ್ ಈಸ್ ಸೇಮ್ ವಿ ಆ್ಯಡ್ ಇಟ್. ಬಟ್ ಯಾವುದು ಬಿಗ್ಗೆಸ್ಟ್ ನಂಬರ್ ಸೈನ್ ಇತ್ತೋ ಅದನ್ನು ಹಾಕ್ತೀವಿ. ಇವಾಗ ಇದರಲ್ಲಿ ಬಿಗ್ಗೆಸ್ಟ್ ನಂಬರ್ ಸೈನ್ ಏನಾಗಿತ್ತು ಮೈನಸ್, ಸೊ -17 ಅಂತ ಹಾಕ್ತೆ. ಓಕೆನಾ? ಸಿಂಪಲ್. ಹಂಗೆ ಇಲ್ಲಿ ಅಡಿಷನು ಪ್ಲಸ್. ಇವಾಗ ಮೈನಸ್ ಇಂಟು ಪ್ಲಸ್ ಅಥವಾ ಪ್ಲಸ್ ಇಂಟು ಮೈನಸ್ ಏನು ಡಿಫ್ರೆಂಟ್ ಆಗಿದ್ದರೆ ಸೈನ್ಸು ಇವಾಗ ಸಬ್ಟ್ರಾಕ್ಷನ್ ಮಾಡಬೇಕು. ಇವಾಗ 2 - 7 ಮಾಡಿದ್ವಿ, ಬಿಗ್ಗೆಸ್ಟ್ ನಂಬರ್ ಸೈನ್ ಏನು ಮೈನಸ್ ಅಲ್ವಾ, ಅದಕ್ಕೆ ಮೈನಸ್ ಹಾಕಿದ್ದೀವಿ. ಯಾರಿಗೆ ಪ್ಲಸ್ ಮೈನಸ್ ಯಾಕೆ ಮಾಡಿದ್ವಿ ಅಂತ ಅರ್ಥ ಆಗಲಿಲ್ವೋ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ರೆಡಿ 10 ಮಿನಿಟ್ಸ್ ಆಯಿತು. 8 ಮಿನಿಟ್ಸ್ ಆಗಿದೆ. 10 ಮಿನಿಟ್ಸ್ ಒಳಗಡೆ ಬೇಸಿಕ್ಸ್ ಕವರ್ ಮಾಡಿಬಿಡೋಬೋದು, ಆರಾಮಾಗಿ ಕವರ್ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ತುಂಬ ತಲೆನೋವು ಬರೋಂಥ ಟಾಪಿಕ್ ಎಲ್ಲರಿಗೂ ಅದೇ. ಓಕೆನಾ? ಮಲ್ಟಿಪ್ಲಿಕೇಷನಲ್ಲಿ ಇದನ್ನು ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ವಿ. ಇದಕ್ಕೇನೆ ಮಲ್ಟಿಪ್ಲಿಕೇಷನಲ್ಲಿ ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಹಾಕಿರ್ತಾರಲ್ಲ, ಈ ಲಾಸ್ಟ್ ನಂಬರು ಮತ್ತು ಸೆಕೆಂಡ್ ಮ್ಯಾಟ್ರಿಕ್ಸ್ ಏನು ಕೊಟ್ಟಿರ್ತಾರೋ ಅದ್ರದ್ದು ರೋ, ಇದ್ರದ್ದು ಕಾಲಮು ರೋ, ಅದೆರಡೂ ನಂಬರ್ ಸೇಮ್ ಇದ್ದರೆ ಮಾತ್ರ ಮಲ್ಟಿಪ್ಲಿಕೇಷನ್ ಮಾಡ್ಬೋದು. ಓಕೆನಾ? ಇವಾಗಿಲ್ಲಿ ಫಾರ್ ಎಕ್ಸಾಂಪಲ್ ಬರೀ 2 ರೋದು ಅಂತ ನಂಬರ್ಸ್ ಬರ್ತಿದ್ವಿ ಅಂದ್ಕೊಳ್ಳಿ. ಏನಾದ್ರು ಒಂದು 2 into 3 ಮ್ಯಾಟ್ರಿಕ್ಸ್ ಅಂತ ಇತ್ತು. ಇದು ಮತ್ತು ಈ ನಂಬರ್ ಸೇಮ್ ಇಲ್ಲ. ಸೊ ದಟ್ ಟೈಮ್ ಮಲ್ಟಿಪ್ಲಿಕೇಷನ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ವೆನ್ ದಿಸ್ ನಂಬರ್ 3, ಫಸ್ಟು ಎ ಮ್ಯಾಟ್ರಿಕ್ಸ್ 3, ಬಿ ಮ್ಯಾಟ್ರಿಕ್ಸ್ದು ರೋ ಅದೆರಡೂ ಸೇಮ್ ಇದ್ದರೆ ಮಾತ್ರ ಮಲ್ಟಿಪ್ಲಿಕೇಷನ್ ಮಾಡ್ಬೋದು. ನೆಕ್ಸ್ಟ್ ರೂಲ್ ಮಲ್ಟಿಪ್ಲಿಕೇಷನಲ್ಲಿ ರೋ ಇಂಟು ಕಾಲಮ್. ಈ ಫಸ್ಟ್ ರೋ ಏನು ಎಷ್ಟು ನಂಬರ್ಸ್ ಇದೆ
ಈ ಮ್ಯಾಟ್ರಿಕ್ಸು ಫಸ್ಟು ಕಾಲಮ್ ಏನು ನಂಬರ್ ಇದೆ ಅದೆರಡೂ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದ್ಮೇಲೆ ಆ ಒಂದು ನಂಬರ್ ಬರುತ್ತಲ್ಲ, ದಟ್ ಈಸ್ ದಿ ಫಸ್ಟ್ ಡಿಜಿಟ್ ಆಫ್ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ. ಓಕೆನಾ? ಯಾರಿಗೆ ಅರ್ಥ ಆಗಲಿಲ್ಲ ಮಾಡಿ ತೋರಿಸ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇವಾಗ 9 × 9 ಏನು? 18. 8 × 4, 8 1 8, 8 2 16, 8 3 8 4 32. 7 6 42. ಓಕೆ, ಇವಾಗ ಇದನ್ನು ಬರ್ಕೊಂಡ್ರಿ. ಅಲ್ಲಿ ಮಧ್ಯದಲ್ಲಿ ಪ್ಲಸ್ ಅಂತಲೇ ಹಾಕೋಬೇಕು, ಬೇರೆ ಯಾವ ಸೈನು ಹಾಕೋಂಗಿಲ್ಲ. 18 + 32 ಎಷ್ಟು? 40 50. 50 + 42 is 92. ಇಲ್ಲಿ 92 ಅಂತ ಬರೆದ್ರಿ. ದಟ್ ಈಸ್ ದಿ ಫಸ್ಟ್ ನಂಬರ್. ಸೇಮ್ ಇವಾಗ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ. ಸೇಮ್ ಇದೇ ರೋನ ಸೆಕೆಂಡ್ ಕಾಲಮ್ ಜೊತೆ 9 2s ಏನು? 9 1s 9, 9 2s 18, 8 5s ಏನು? 40, 7 8s 8, 7s 56, 8 7s 56. ಬರ್ಕೊಂಡ್ರಾ? ಫಸ್ಟ್ ಬರ್ಕೊಬೇಡೋಣ ಎಲ್ಲನೂ. ಮತ್ತು ಇದೇ ರೋ ಈ ಲಾಸ್ಟ್ ಕಾಲಮ್ ಜೊತೆ ಏನಂದರೆ, ಈ ಫಸ್ಟ್ ರೋನ ಇಲ್ಲಿ ಎಷ್ಟು ಕಾಲಮ್ಸ್ ಇದೆ ಅದೆಷ್ಟು ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಇಲ್ಲಿ 3 ಕಾಲಮ್ ಇದೆ, 3 ಕಾಲಮ್ ಜೊತೆನೂ ಒಂದೊಂದ್ಸಲಿ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿಬಿಟ್ಟು ಆ ಮಲ್ಟಿಪ್ಲೈಡ್ ಆನ್ಸರ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಒಂದು ನಂಬರ್ ಸಿಗುತ್ತೆ. ಅದೇ ಥರ ಮಾಡ್ಕೊಂಡು ಹೋಗಬೇಕು. ಇವಾಗ 9 1 9, 9 3 18, 9 3 27, 8 6 42, 8 6 8 1 8, 8 5 40, 8 6 48. ಅಪ್ಪ ಸಮಾಧಾನ. ಇಫ್ ಹರಿತಾ ಯು ಆರ್ ವಾಚಿಂಗ್ ದಿಸ್, ನೋಡು ನಾನು ತಪ್ಪು ಮಾಡಿದ್ದೀನಿ, ಸರಿ ಮಾಡ್ತಾಯಿದ್ದೀನಿ. ಇನ್ಯಾವ್ದಾದ್ರು ತಪ್ಪು ಮಾಡಿದ್ರೆ ಬೇಜಾರು ಮಾಡ್ಕೊಬೇಡ. 7 7s 49. ಲೆಟ್ ಮೀ ಆ್ಯಡ್ ದಿಸ್. 48 + 48, 4 7 4 4 8 9 97. Okay, 14, 1 carry, 9 10 11 12, 124. ಇವಾಗಲೇ ಹೇಳ್ತಿದ್ದೀನಿ, ತಪ್ಪಾಗಿರಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಾನು ಮ್ಯಾಥ್ಸಲ್ಲಿ ಅಷ್ಟೊಂದು ಫಾಸ್ಟ್ ಅಲ್ಲ, ಪಂಟ್ರು ಅಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್. 50 + 40 96, 96 + 18, 196 + 18 106, 106 + 8 114. ಇವಾಗ ಅದೇ ಥರ ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ತರ್ಡ್ ಕಾಲಮ್ 3 ಸಲ ಮಾಡಿದ್ರಿ. ಇವಾಗ ಫಸ್ಟ್ ರೋದು ನಮ್ಗೆ ನಂಬರ್ ಸಿಕ್ತು. ಅದೇ ಥರ ಇವಾಗ ಇಲ್ಲಿ ಇನ್ನೊಂದು ರೋ ಇದೆ, ಅದನ್ನು ಸೇಮ್ ಮತ್ತೆ ನೀವು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ತರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ ಕೆಳಗಡೆ. 6 9s ಎಷ್ಟು? 9 6 54, 6 4s 24, ಸಾರಿ 24, 6 6 36. ಬರ್ಕೊಂಡ್ರಾ? ಏನು ಬಂತು? 54 + 24 is 48, 5 6 7, 78 + 6 ಎಷ್ಟು ಬರುತ್ತೆ? 4 7 8 9 10 11, 114 is the answer. ಇವಾಗ ಮತ್ತೆ ಈ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಜೊತೆ ಮಾಡ್ಕೊಂಡು ಹೋಗೋಣ. 6 1s 6, 6 2s 12, 8 1s 8, 8 2s 16, 8 3s 24, 8 5s 40, 7 8s 56. ಸೇಮ್ ನಂಬರ್ ಬರ್ಬಿಟ್ಟಿದ್ದೀನಿ. ನೈಸ್. ನೆಕ್ಸ್ಟು 6 3s ಏನು? 6 6 36, ಸಾರಿ 8 6 8 1s 8, 8 2s 16, 8 3s 24, 8 4s 32, 8 5s 40, 8 6 48. ಸೇಮ್ ನಂಬರ್ ಬರುತ್ತೆ ನಮಗೆ. 7 ಅಂದರು 7 7s 49. ಇವೆರಡು ಆ್ಯಡ್ ಮಾಡಿದ್ರೆ 97, 9 7 7s 15, 1 ಕ್ಯಾರಿ 9 10 11. ಇಲ್ಲೇನು ಬರುತ್ತೆ? 56 + 40 96, 96 + 2 98, 98 + 10 100, 108. ಸೊ ಮಲ್ಟಿಪ್ಲಿಕೇಶನ್ ತುಂಬ ಟೈಮ್ ತೊಗೊಂತು, ಆದರೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಂದು 2-3 ಸಲ ನಿಮ್ಗೆ ಈಸಿ ಆಗುತ್ತೆ. ಪ್ಲಸ್
ನಿಮಗೆ ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೆ. ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ, ಸೊ ಐ ಡೂ ಇಟ್ ಇನ್ ಮೈ ಮೈಂಡ್. ನಿಮಗೆ ಕ್ಯಾಲ್ಕುಲೇಟರ್ ಅವಾಯ್ಡ್ ಮಾಡ್ತಾರೆ. ನೀವು ಏನು ನೆನ್ಪಿಟ್ಕೊಬೇಕು, ಈ ನಂಬರ್ ಸೇಮ್ ಇರಬೇಕು. ಸೆಕೆಂಡ್ ನಂಬರ್ ಫಸ್ಟ್ ನಂಬರ್ ಸೇಮ್ ಇರಬೇಕು. ಫಸ್ಟ್ ರೋ ಎವ್ರಿ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಅದು ಮಲ್ಟಿಪ್ಲೈ ಮಾಡಿ ಏನೇನು ಬರ್ಕೊತೀರೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಆವಾಗ 3 ನಂಬರ್ ಸಿಗುತ್ತೆ. ಅದೇ ಥರ ಕ್ಯಾಲ್ಕುಲೇಟನ್ನು ಮಾಡಬೇಕು ಸೇಮ್ ಪ್ರೊಸೀಜರಲ್ಲಿ. ಮಲ್ಟಿಪ್ಲಿಕೇಶನ್ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ರಿವೈಂಡ್ ಮಾಡ್ಕೊಂಡು ಮತ್ತೆ ನೋಡಿ. ನೆಕ್ಸ್ಟ್ ಇನ್ನೊಂದು 3 ಟಾಪಿಕ್ ಇದೆ. ದಟ್ ಈಸ್ ಬೇಸಿಕ್ಸ್ಗೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮೀನ್ಸ್ ರೋಸ್ ಬಿಕಮ್ ಕಾಲಮ್, ಕಾಲಮ್ ಬಿಕಮ್ ರೋಸ್. ಅಂದರೆ 198 ಬಂದುಬಿಟ್ಟು ಇದು ರೋ ಅಲ್ವಾ, ಅದನ್ನು ಕಾಲಮಲ್ಲಿ ಬರೀತೀರಾ. 7 - 6 3 ರೋ ಅಲ್ಲಿದೆ. 7 - 6 3 ಕಾಲಮಲ್ಲಿ ಬರೆದ್ರಿ. 8 - 1 3, 8 - 1 3. ಇವಾಗ ಏನಾಯಿತು, ಇಲ್ಲಿ ರೋ ಇರೋದು ಕಾಲಮ್ ಆಯ್ತಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ರೋಸ್ ಬಿಕಮ್ ಕಾಲಮ್, ಕಾಲಮ್ ಬಿಕಮ್ ರೋ. ಅದನ್ನು ಡಿನೋಟ್ ಮಾಡೋದಕ್ಕೆ ಎ ಆಫ್ ಟಿ ಅಥವಾ ಎ ಆಫ್ 1, ಲೈಕ್ ಮ್ಯಾಟ್ರಿಕ್ಸ್ ಏನು ನೇಮ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದು ಡ್ಯಾಶು ಅಥವಾ ಟಿ ಅಂತ ಬರೆದಿರ್ತಾರೆ. ಓಕೆನಾ. ನೆಕ್ಸ್ಟು ಲಾಸ್ಟ್ 2 ಬೇಸಿಕ್ಸ್ ಟಾಪಿಕ್ಸ್ ಅಂದರೆ ಸಿಮೆಟ್ರಿಕ್ ಆಫ್ ಮ್ಯಾಟ್ರಿಕ್ಸು, ಆ್ಯಂಟಿ ಸಿಮೆಟ್ರಿಕ್ಕು. ಸಿಮೆಟ್ರಿಕ್ ಅಂದರೆ ಏನಂದರೆ ಟ್ರಾನ್ಸ್ಪೋಸ್ ಮಾಡೋದೆ. ಇವಾಗ ಇಲ್ಲಿ ನಂಬರ್ ಒಂದು ಕೊಟ್ಟಿದ್ದೀವಿ, ಅದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಇವಾಗ 1 0 4 0 -1 ಆ್ಯಂಡ್ 3 4 3 4. ಇವಾಗ ನಾನು ಟ್ರಾನ್ಸ್ಪೋಸ್ ಮಾಡಿದೆ, ಬಟ್ ಏನು ನೋಡ್ತಿದ್ದೀರಾ, ಎರಡು ಸೇಮ್ ಇದೆ. ಟ್ರಾನ್ಸ್ಪೋಸ್ ಮಾಡಿದ್ಮೇಲೂ ಸೇಮ್ ಇದೆ. ಸೊ ಅಂಥ ಮ್ಯಾಟ್ರಿಕ್ಸ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ಮೇಲೂ ಸೇಮ್ ಇದ್ದರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆ್ಯಂಟಿ ಸಿಮೆಟ್ರಿಕ್ ಅಂದರೆ ಇದೆ, ಒಂದು ಟ್ರಾನ್ಸ್ಪೋಸ್ ಮಾಡಿದ್ರೆ ಸೇಮ್ ಇರಲಿಲ್ವಲ್ಲ, ಅದನ್ನು ಆ್ಯಂಟಿ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಓಕೆ, ನಾವು ಲೆಟ್ಸ್ ಕಮ್ ಡೌನ್ ಟು ದ ಕ್ವಶನ್ಸ್. ಇವಾಗಿರೋ ಬೇಸಿಕ್ ಟಾಪಿಕ್ ಮೇಲೆ ಈ 3 ಟೈಪ್ಸ್ ಕ್ವಶನ್ಸ್ ಕೇಳ್ಬೋದು, ಅಥವಾ ಇದಕ್ಕಿಂತ ವೆರೈಟಿನೂ ಕೇಳ್ಬೋದು. ಅದು ಬೇಸಿಕಲಿ ಆಪರೇಷನ್ ಬೇಸಿಸ್ ಮೇಲೆ ಕೇಳ್ತಾರೆ. ಸೊ ಅಂಥ ಕ್ವಶನ್ಸನ್ನು 3 ಕ್ವಶನ್ ಬರ್ಕೊಂಡಿದ್ದೀನಿ, ಅದನ್ನು ಸಾಲ್ವ್ ಮಾಡೋಣ. ತುಂಬ ಜಾಸ್ತಿ ಕೇಳಿರೋಂಥದ್ದು. ಫಸ್ಟ್ ಕ್ವಶನ್ ಬಂದುಬಿಟ್ಟು 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ. ಆಮೇಲೆ ಅದಕ್ಕೆ ಫೈಂಡ್ ಮಾಡೋದಕ್ಕೆ ಅಂತ ಒಂದು ಕೊಟ್ಟಿದ್ದಾರೆ. ಫೈಂಡ್ 5A 2B - 2C. ಓಕೆನಾ. ಇವಾಗ ಫಸ್ಟು 5A ಕಂಡುಹಿಡಿಬೇಕು, 2B ಕಂಡುಹಿಡಿಬೇಕು, -2Cನ ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಪೇಜಲ್ಲಿ ಸಮ್ ಮಾಡ್ತೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ಟ್ರಾನ್ಸ್ಪೋಸ್ದು. ಇದನ್ನು ನಾನು ಮಾಡ್ಬೇಕಾದ್ರೆ ಹೇಳ್ತೀನಿ, ಇಲ್ಲೇ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಮೊದಲೇ ಮಾಡಬೇಕು ಅಂತ ಇದ್ದರೆ ಒಂದ್ಸಲಿ ಇದನ್ನು ನೋಟ್ ಡೌನ್ ಮಾಡಿಕೊಂಡು ನೀವೇ ಪ್ರಾಕ್ಟೀಸ್ ಮಾಡಿ. ಮಾಡಿದ್ಮೇಲೆ ನಾನು ಮಾಡೋ ಪ್ರಾಸೆಸ್ಸನ್ನು ನೋಡಿ ಅಥವಾ ಫೈನಲ್ ಆನ್ಸರ್ ನೋಡಿ. ನೀವು ಕರೆಕ್ಟಾಗಿ ಮಾಡಿದ್ರೆ ಯು ಹ್ಯಾವ್ ಲರ್ನ್ಡ್ ದಿಸ್ ಬೇಸಿಕ್ಸ್ ಆ್ಯಸ್ ವೆಲ್ ಆಸ್ ದಿ ಪ್ರಾಬ್ಲಮ್ಸ್. ಇಫ್ ನಾಟ್, ಯು ಹ್ಯಾವ್ ಟು ವಾಚ್ ದಿಸ್ ಆಲ್ ಓವರ್ ಅಗೇನ್ ಒನ್ಸ್ ಮೋರ್. ಓಕೆ, ಲೆಟ್ ಮೀ ಪಾಸ್ ಮಾಡ್ತೀನಿ ಇವಾಗ. ಸೊ ದಟ್ ಇವಾಗ ನಾನು ಪ್ರಾಸೆಸ್ಸು ತುಂಬ ಡೀಟೇಲಾಗಿ ಬರ್ಕೊಂಡು ಹೋಗ್ತೀನಿ ಅಂದರೆ ಟೈಮ್ ಆಗುತ್ತೆ. ಸೊ ಪಾಸ್ ಮಾಡಿಬಿಟ್ಟು ನಾನು ನಿಮ್ಗೆ ಸಾಲ್ವ್ ಮಾಡಿ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಐ ವಿಲ್ ಡೂ ದ ಸ್ಟೆಪ್ಸ್ ಆ್ಯಂಡ್ ಕಂಟಿನ್ಯೂ. ಓಕೆ, ಪಾಸ್. ಓಕೆ, ನಾನು ಸಾಲ್ವ್ ಮಾಡಾಗಿದೆ. ಸೊ ಫಸ್ಟು ನಾವಿಲ್ಲಿ ಕೊಟ್ಟಿರೋ ಕ್ವಶನಲ್ಲಿ ಈ ಟರ್ಮ್ಸ್ನ ಕಂಡುಹಿಡಿಬೇಕಾಗುತ್ತೆ. 5A ಅಂದರೆ ಯಾರಿಗೆ ಗೊತ್ತಾಗಿಲ್ವೋ ಸಿಂಪಲ್ಲಾಗಿ ಮಲ್ಟಿಪ್ಲಿಕೇಶನ್ನಲ್ಲ, ಈ ಮಲ್ಟಿಪ್ಲಿಕೇಶನ್ ರೂಲು ಬರೀ ಮ್ಯಾಟ್ರಿಸಸ್ ಮಧ್ಯೆ. ಇವಾಗ ಇಲ್ಲಿ 5A ಅಂದರೆ 5 × A ಅಂತ ಅರ್ಥ. ಸೊ 5ನ ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ನಾರ್ಮಲಾಗಿ. 5 1s ಏನು 5, 5 5s 25, 5 6s 30, 5 7s 35, 5 8s 40, 5 9s 45, 5 10s 50, 5 11s 55, 5 12s 60. ಸೊ ಸುಮ್ಮನೆ ನಾರ್ಮಲಾಗಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿದ್ದೀರಾ. ಸೇಮ್ ಇವಾಗ 2B ಕಂಡುಹಿಡಿಬೇಕು. ಈ ಬಿ ಅಂತ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಜೊತೆ 2ನ ಮಲ್ಟಿಪ್ಲೈ ಮಾಡಿದ್ದೀನಿ. 2 4s 8, 2 2s 4 ಪ್ಲಸ್ ಮೈನಸ್ ಹಂಗೆ ಹಾಕ್ಕೊಬೇಕು. 2 3s 6. ಸೇಮ್ ಗೋಸ್ ಟು ದಿ ಎಂಟೈರ್ ಮ್ಯಾಟ್ರಿಕ್ಸ್. ಅದೇ ಥರ ಸಿಗೂ 2C ಕಂಡುಹಿಡಿಬೇಕು. ಸಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು 2 ಜೊತೆ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀನಿ. ಸೊ ಇವಾಗ ಟೋಟಲಾಗಿ ನಮ್ಗೆ ಇದೆಲ್ಲ ಸಿಕ್ತು. ಮಧ್ಯದಲ್ಲಿ ಏನಿದೆ ಮೈನಸ್ ಅಂತ ಇದೆ, ಅದನ್ನು ಬರ್ಕೊಂಡಿದ್ದೀನಿ ನಾನು. ಈ ಜಾಗದ ಬದಲು, ಈ ಲೆಟರ್ಸ್ ಬದಲು, ಈ ಟರ್ಮ್ಸ್ ಬದಲು ನಾನು ಮ್ಯಾಟ್ರಿಸಸ್ನ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ನಾರ್ಮಲಾಗಿ ಮೈನಸ್ ಮಾಡ್ಕೊಂಡು ಹೋಗಬೇಕು. 5 - 8 - 4 ಅದನ್ನು ಬರ್ಕೊಂಡಿದ್ದೀನಿ. 25 -4 ಏನಕ್ಕೆ ಬಂದಿಲ್ಲ, ಪ್ಲಸ್ ಅಂತ ಯಾಕೆ ಹಾಕಿದ್ದೀನಿ. ಇವಾಗ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನು, ಪ್ಲಸ್ಸು. ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ಕೊಟ್ಟಿದ್ದೆ ಇಲ್ಲಿ.
ಮೈನಸ್ ಇಂಟು ಮೈನಸ್ ಆ್ಯಡ್ ಪ್ಲಸ್ ಇಂಟು ಪ್ಲಸ್ ಸೇಮ್ ರೂಲ್ ಇಲ್ಲಿ ಅಪ್ಲೈ ಮಾಡಿದೆ. ಡೈರೆಕ್ಟಾಗಿ ಇಲ್ಲಿ 25 ಮೈನಸ್ 4 ಮೈನಸ್ ಆಫ್ 4 ಅಂತ ಬರೀಬೇಕಾಗಿತ್ತು. ನಾನು ಡೈರೆಕ್ಟಾಗಿ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ಈ ಥರ ಬರೆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟು -6 ಸೇಮ್ ಇಲ್ಲೇ ಸುಮ್ಮನೆ ಹೆಂಗಿದೆಯೋ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಹೆಂಗೆ ಸೇಮ್ ರೂಲ್, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಮೈನಸ್ ಸಬ್ಟ್ರಾಕ್ಷನ್ ಮಾಡೋದು ಹೆಂಗೆ ಅಂತ ಗೊತ್ತಲ್ಲ. ಈ ನಂಬರ್ನ ಈ ನಂಬರ್ ಜೊತೆ ಮೈನಸ್ ಮಾಡಬೇಕು, ಫಸ್ಟ್ ನಂಬರ್ ವಿತ್ ಫಸ್ಟ್ ನಂಬರ್. ಸೊ ಅದೇ ಥರ ಮಾಡ್ಕೊಂಡಿದ್ದಕ್ಕೆ ನನಗೆ ಇದು ಫೈನಲ್ ಆನ್ಸರ್ ಬಂದಿದೆ. ನಾನು ಮಾಡಿರೋದು ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ ಸೋ ಫಾರ್. ನಿಮ್ಗೇನಾದ್ರು ಡಿಫ್ರೆಂಟ್ ಆನ್ಸರ್ ಬಂದಿದ್ದರೆ ನನಗೆ ಮೆಸೇಜ್ ಮಾಡಿ, ಐ ವಿಲ್ ಕ್ಲಾರಿಫೈ ದಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು A + B ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್ ಶೋ ದಟ್ ಅಂತ ಕೊಟ್ಟರೆ ನಾವು ಪ್ರೂವ್ ಮಾಡಬೇಕು ಇದೆರಡು ನಿಜ ಅಂತ. ಇವಾಗ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ಈ ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿ, ಆಮೇಲೆ ಟ್ರಾನ್ಸ್ಪೋಸು ಇದೆ ರೋಸ್ ಇಂಟು ರೋಸ್ನ ಕಾಲಮ್ ಮಾಡೋದು ಅಂತ ಇದೆಯಲ್ಲ, ಅದನ್ನು ಮಾಡಿ, ಅದ್ರದ್ದೊಂದು ಆನ್ಸರ್ ಬರುತ್ತೆ. ಇನ್ನೂ ಒಂದರಲ್ಲಿ ದಿಸ್ ಇಸ್ LHS ಅಲ್ವಾ, ಇನ್ನೊಂದು ರೈಟ್ ಹ್ಯಾಂಡ್ ಸೈಡಲ್ಲಿ AB ಇದೆ. A ಟ್ರಾನ್ಸ್ಪೋಸ್, ಇದನ್ನು ಫಸ್ಟು ಟ್ರಾನ್ಸ್ಪೋಸ್ ಮಾಡಿಬಿಡಿ, Bನೂ ಟ್ರಾನ್ಸ್ಪೋಸ್ ಮಾಡಿ, ಅದಾದಮೇಲೆ ಅದೆರಡನ್ನೂ ಟ್ರಾನ್ಸ್ಪೋಸ್ ಮಾಡಿದ್ದೀರಲ್ಲ ಅದನ್ನು ಆ್ಯಡ್ ಮಾಡಿ. ಇವಾಗ ಇಲ್ಲಿ ಬಂದಿದ್ದ ಆನ್ಸರ್ ಸೇಮ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯೂಶ್ವಲಿ ಸೇಮ್ ಇದ್ದೇ ಇರುತ್ತೆ. ಸೇಮ್ ಇಲ್ಲಲ್ಲ ನಿಮ್ಮ ತಪ್ಪು ಮಾಡಿರ್ತೀರ ಏನಾದರೂ. ಓಕೆನಾ? ಸೊ ಅದು ಬರಬೇಕು. ನಾನು ಸಾಲ್ವ್ ಮಾಡಿಬಿಟ್ಟು ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ ಮತ್ತು ಪ್ರೀವಿಯಸ್ಸಲ್ಲಿ ಹೇಳ್ಕೊಟ್ಟಂಗೆ. ಸೊ ಪಾಸ್ ಪಾಸ್ ಆಗೋಕ್ಕೂ ಮುಂಚೆ ನಾನು ಇದಕ್ಕೆ ಹೇಳ್ಬಿಡ್ತೀನಿ. ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಸೇಮ್ ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಕೊಟ್ಟರೆ ಅದು ಪಕ್ಕ ಪ್ರೂವ್ ಮಾಡಬೇಕು ಹೆಂಗಿದೆಯೋ ಹಂಗೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, A² 4A 5I. ಇವಾಗ 4A ನಾರ್ಮಲಾಗಿ ನಂಬರ್ಸ್ ಕೊಟ್ಟು ಅಂದರೆ ನಿಮಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಇದರಲ್ಲಿ ನೋಡಿದ್ದೀರಾ 5 ಇಂಟು 1 ಹಂಗೆ ಸುಮ್ಮನೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ. ಬಟ್ A² ಅಂತ ಕೊಟ್ಟರೆ ಈ ಒಂದು ಮ್ಯಾಟ್ರಿಕ್ಸ್ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. ಸೊ ಆವಾಗ ಈ ಮಲ್ಟಿಪ್ಲಿಕೇಶನ್ ರೂಲ್ ಯೂಸ್ ಮಾಡ್ತೀರಾ. ಯಾರಿಗೆ ಅರ್ಥ ಆಗಲಿಲ್ಲವೋ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. 5I ಅಂತ ಕೊಟ್ಟಿದ್ದಾರೆ. I ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ರಿಮೆಂಬರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವೇರ್ ಎವ್ರಿ ಸಿಂಗಲ್ ನಂಬರ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ದಿಸ್ ಈಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ದಟ್ ಆರ್ 1 is ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ I ಇಂಟು 5 ಇಂಟು I ಅಂದರೆ ಏನು, 5 ಅಂತ ಬರುತ್ತೆ. ಇಲ್ಲಿ 1 ಬದಲು ಅಷ್ಟೇ. ಸೊ ದಟ್ ಒನ್ ಇದೆಲ್ಲ ಸಪ್ರೇಟಾಗಿ ಕಂಡು ಹಿಡಿದು ಆಮೇಲೆ ಮೈನಸ್ ಮಾಡಬೇಕು. ಅದು ಫೈನಲ್ ಆನ್ಸರ್ 0 ಅಂತ ಬರಬೇಕು. ಓಕೆನಾ? ಅದೆರಡು ಕ್ವಶನ್ ನಾನು ಮಾಡಿಬಿಟ್ಟು ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಿಗೆ ಅರ್ಥ ಆಗಿಲ್ವೋ ಅದನ್ನು ನೋಡ್ಕೊಳ್ಳಿ. ಓಕೆನಾ? ನಾನು ಪಾಸ್ ಮಾಡಿದೆ ಅಂತ ನೀವು ಸೈಲೆಂಟಾಗಿ ಕೂತ್ಕೊಳ್ಳೋದಲ್ಲ. ಯು ಹ್ಯಾವ್ ಟು ಟ್ರೈ. ಆಫ್ಟರ್ ದಟ್ ಯು ವಾಚ್ ದಿಸ್ ವಿಡಿಯೋ ಕಂಟಿನ್ಯೂ ಮಾಡಿ. ಓಕೆ, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಐ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್. ಇವಾಗ A + B ನಾರ್ಮಲಾಗಿ ಅಡಿಷನ್ ಮಾಡಿದ್ದೀನಿ. A ಮತ್ತು B ಇದು ಇಲ್ಲಿ ಅಡಿಷನ್ ನಡೆದಿದೆ. ಅದಾದ ಫೈನಲ್ ಆನ್ಸರ್ A + B ಇದು -5 2 -2 6 9 9 -1 4 2. ಅದೊಂದು ಟ್ರಾನ್ಸ್ಪೋಸ್, ದಟ್ ಈಸ್ ರೋಸ್ನ ಕಾಲಮ್ ಮಾಡೋದು. -5 2 -2 ಫಸ್ಟ್ ಬರಿತೀವಿ, 6 9 9 6 9 9 ಅಂತ ಇಲ್ಲಿ ಬರ್ಕೊತೀವಿ. -1 4 2ನ -1 4 2 ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. ಸೇಮ್ ಇವಾಗ LHS ಇದಿಷ್ಟು ಆಯಿತು. ಈಕ್ವಲ್ಸ್ಗಿಂತ ಮುಂಚೆ ಮುಗೀತು. ಇವಾಗ ಈ ಕಡೆ A ಬಾರ್ + B ಬಾರನ್ನ ಹುಡುಕಬೇಕು. A ಟ್ರಾನ್ಸ್ಪೋಸ್ + B ಟ್ರಾನ್ಸ್ಪೋಸ್. ಅದಕ್ಕೇನು, ಫಸ್ಟು ಏದು ಟ್ರಾನ್ಸ್ಪೋಸ್ ಎಂದು ಹುಡುಕಿದ್ದೀನಿ. ಅದರದ್ದು ಇವಾಗ ಇಲ್ಲಿ A ಕೊಟ್ಟಿದ್ದೇನೆ. A -1 2 3 ಅಂತ ಇತ್ತು. ಅದರಲ್ಲಿ -1 2 3 ಕಾಲಮ್ ಆಗಿದೆ. ಸೊ ಅದು ರೋಸ್ನ ಕಾಲಮ್ ಮಾಡ್ಕೊಂಡು ಬರ್ತಿದ್ದೇನೆ ಇಲ್ಲಿ. ಸೊ ಅದು ಎನ ಬಿನ ರೋಸ್ ಕಾಲಮ್ ಉಲ್ಟಾ ಮಾಡಿದ್ಮೇಲೆ ಅದನ್ನು ಮತ್ತೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿರೋ ಪ್ರಾಸೆಸ್ ಇದು. ಆ್ಯಡ್ ಮಾಡಿದ್ಮೇಲೆ ಇದು ಆನ್ಸರು. ಇವಾಗ ಇಲ್ಲೇನಿದೆ -5 6 -1. ಇಲ್ಲೇನಿದೆ -5 6 -1. ಸೇಮ್ 2 9 4 -2 9 2 -2 9 2. ಸೊ ಎರಡು ಸೇಮ್ ಇರೋದಕ್ಕೆ ದೇರ್ಫೋರ್ LHS is equal to RHS, ಹೆನ್ಸ್ ಪ್ರೂವ್. ಸಮ್ ಅರ್ಥ ಆಯಿತಾ? ನೆಕ್ಸ್ಟ್ ಕಮ್ ಟು ದಿಸ್. ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಯೂಶಲಿ. A² -4A -5I. A² ಅಂದರೆ ಏನು, A ಇಂಟು A. ಇದರಲ್ಲಿ ಏನು, ನಾನು ಲಾಸ್ಟ್ ಟೈಮಲ್ಲಿ ಮ್ಯಾಟ್ರಿಕ್ಸಸ್ ಈ 4A ಅಂತ ಹೇಳ್ಕೊಟ್ಟಿದ್ನಲ್ಲ, ಬರೀ 4 ಜೊತೆ ಮಲ್ಟಿಪ್ಲೈ ಮಾಡಿದೆ, ಆ ಥರ ಅಲ್ಲ ಇದು. ಮ್ಯಾಟ್ರಿಕ್ಸ್ ಮತ್ತು ಮ್ಯಾಟ್ರಿಕ್ಸ್ ಅದರಲ್ಲಿ ರೋಸ್ ಇಂಟು ಕಾಲಮ್ಸ್ ಅನ್ನೋದು ಮೆಥಡ್ನ ಯೂಸ್ ಮಾಡಲೇಬೇಕು. ಸೊ 1 ಇಂಟು 1 ಏನು 1, 2 ಇಂಟು 2 4,
2 ಇಂಟು 2 4 ಮಧ್ಯದಲ್ಲಿ ಪ್ಲಸ್ಸು. ಸಾರಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಗೊತ್ತು, ನಿದ್ರೆ ಕಂಡು ಹೇಳಿದ್ದೀನಿ. ಇಟ್ಸ್ ಆಲ್ರೆಡಿ ಲೈಕ್ 12 o'clock ಅಲ್ವಾ, 11:30 ಆಗ್ತಿದೆ. ಸೊ ಐ ಆಮ್ ಲಿಟಲ್ ಸ್ಲೀಪಿ, ಸೊ ನೀಟಾಗಿ ಬರ್ದಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಸುಮ್ಮನೆ ಅದೇ ರೋಸು ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋದು, ಅದೇ ರೂಲ್ ಯೂಸ್ ಮಾಡಿಕೊಂಡು 1 ಇಂಟು 1 4, 2 ಇಂಟು 2 4, 2 ಇಂಟು 2 4. ಸೇಮ್ 1 ಇಂಟು 2 2, 1 ಇಂಟು 2 ಇಂಟು 1 2, 2 2s 4. ಸೇಮ್ ಅದೇ ನಾನು ರೋಸ್ ಇಂಟು ಕಾಲಮ್ಸ್ ನಿಮ್ಗೆ ಹೆಂಗೆ ಹೇಳ್ಕೊಟ್ಟಿದ್ದು ನಮ್ಮ ಮಲ್ಟಿಪ್ಲಿಕೇಷನಲ್ಲಿ, ಅದೇ ಪ್ರೊಸೆಸ್ಸಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಆನ್ಸರ್ ಬರೀತೀವಿ. ಅದರದ್ದು A². ಫೈನಲ್ ಆನ್ಸರ್ ಏನು ಬರುತ್ತೆ ಇಲ್ಲಿ ನಮಗೆ, ಈ ಥರ ಬರುತ್ತೆ ಫೈನಲ್ ಆನ್ಸರ್. ಓಕೆನಾ. ನೆಕ್ಸ್ಟು 4A ಅಂದ್ರೇನು, ಈ A ಜೊತೆ 4ನ ಮಲ್ಟಿಪ್ಲೈ ಮಾಡಬೇಕು. 4 1s 4, 4 2s 8, 4 2s 8, 4 2s 8, 4 1s 4, 4 2s 8, 4 2s 8, 4 2s 8, 4 1s 4. ಸಿಂಪಲ್. 5I. ಐ ಅಂದರೆ ಏನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ರು. ಇಲ್ಲ ಅಂದರೂ ಐ ಅಂದರೆ ಯೂಶಲಿ ಐಡೆಂಟಿಟಿ ಮ್ಯಾಟ್ರಿಕ್ಸೇ, ಅದು ಫಿಕ್ಸ್ ಮಾಡ್ಕೊಂಬಿಡಿ ತಲೆಯಲ್ಲಿ. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನು, ಇದು ಬರೀ 1 ಇರುತ್ತೆ. ಆ 1ನ್ನು 5 ಜೊತೆ ಮಲ್ಟಿಪ್ಲೈ ಮಾಡ್ತೀರ ಅಷ್ಟೇ. 5 5 5 ಅಂತ ಆಗೋಗುತ್ತೆ, ಅದೇ 5I. ಇವಾಗ ನೆಕ್ಸ್ಟು ನಮಗೇನು ಈಕ್ವೇಷನ್ ಕೊಟ್ಟಿದ್ರು ಅದೇ ಥರ ಸಪ್ರಾಕ್ಟ್ ಮಾಡ್ಕೊಂಡು ಹೋಗ್ತೀರಾ. 9 - 4 - 5 ದಟ್ ಈಸ್ 0. 8 - 8, ಇಲ್ಲಿ 8 ಇಲ್ಲಿ 8, -8 - 8 -0, ಅದರ ಆನ್ಸರ್ 0. ಇವಾಗ ಇದಿಷ್ಟರದ್ದು ಒಂದು ಸಪ್ರಾಕ್ಷನ್ ಮಾಡಿದ್ರೆ ನಮ್ಗೆ ಆನ್ಸರ್ 0 0 0 0 ಅಂತ ಬರುತ್ತೆ ಮ್ಯಾಟ್ರಿಕ್ಸಲ್ಲಿ. 0 ಮ್ಯಾಟ್ರಿಕ್ಸ್ ಅಂದರೆ ಏನು, ದಟ್ ಈಸ್ ಎವೆನ್ಚುಲಿ 0. ಹೆನ್ಸ್ ಪ್ರೂವ್. ನಮ್ಗೇನಿಲ್ಲಿ ಕೊಟ್ಟಿದ್ರು ಅದನ್ನು ಪ್ರೂವ್ ಮಾಡಿದ್ರು. ಯೂಶ್ವಲಿ ಕೆಲವೊಂದು ಸಲ ಇದನ್ನು ಕೊಡೋಲ್ಲ, ಬರೀ ಇದನ್ನು ತೋರಿಸಿ ಅಂತ ಕೊಡ್ತಾರೆ. ಯೂಶ್ವಲಿ ಇದನ್ನು ಪ್ರೂವ್ ಮಾಡೋದೇ ಕೊಡೋದು. ಓಕೆನಾ. ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿದೆ. 30 ಮಿನಿಟ್ಸ್ ಆಗಿದೆ. ಸೊ ಹಾಫ್ ಆಫ್ ದಿ ಸಿಲೆಬಸ್ ಆಗಿದೆ. ನೆಕ್ಸ್ಟು ಇಂಪಾರ್ಟೆಂಟ್ ಫ್ಯೂ ಟಾಪಿಕ್ಸ್ ಇದೆ, ಅದನ್ನು ಪಕ್ಕಾ ಬರೋಂಥ ಟಾಪಿಕ್ಕು, ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಹೋಗಿ ರಿವೈಸ್ ಮಾಡ್ಕೊಳ್ಳಿ. ಅದು ಅರ್ಥ ಆಗಿದ್ರೇ ಇವಾಗ ನೆಕ್ಸ್ಟ್ ಬರೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಬಿಕಾಸ್ ಇವಾಗ ನೆಕ್ಸ್ಟ್ ಬರೋದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಇನ್ನೊಂದ್ಸರಿ. ಓಕೆ, ನಾನು ಪಾಸ್ ಮಾಡ್ಕೊಂಡು ಎಲ್ಲ ಬರ್ದಿಕ್ತೀನಿ. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಥಿಂಗ್, ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಬೇಸರ ಮಾಡ್ಕೊಬೇಡಿ. ಇದನ್ನು ಬರ್ಕೊತಿದ್ದೆ, ಆದರೆ ಈಗ ಬರುತ್ತೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಿಮ್ಗೆ ಮಾಡಿ ತೋರಿಸಿದ್ರೆ ಇನ್ನೂ ಈಸಿ ಇರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಅನ್ನಿಸ್ತು. ಇವಾಗ ಇಂಪಾರ್ಟೆಂಟ್ ಒಂದು ಟಾಪಿಕ್ ಬಂದುಬಿಟ್ಟು ಡಿಟರ್ಮಿನೆಂಟ್ ಅಂತ. ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಮ್ಯಾಟ್ರಿಸಸ್ ಕೊಡ್ತಾರೆ, ಅದನ್ನು ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ ಅಂದರೆ ನಾವು ಯೂಶ್ವಲಿ ಅದನ್ನು ಈ ಥರ ಡಿನೋಟ್ ಮಾಡ್ತೀವಿ. ಡಿಟರ್ಮಿನೆಂಟ್ಗೆ ಎ ಮಧ್ಯೆ ಇಲ್ಲಿ 2 ಡ್ಯಾಶ್ ಹಾಕ್ಕೊಳ್ಳೋದು. ಈ ಮ್ಯಾಟ್ರಿಸಸ್ಸಲ್ಲೂ ಬ್ರ್ಯಾಕೆಟ್ ತೆಗೆದ್ಬಿಟ್ಟು ಹಿಂಗೆ ಡ್ಯಾಶ್ ಹಾಕ್ಕೊತೀರ ಲೈನು, ಆವಾಗಲೇ ಅದು ಡಿಟರ್ಮಿನೆಂಟ್ ಅಂತ ಗೊತ್ತಾಗೋದು. ಇವಾಗ 2 ಇಂಟು 2 ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಹೆಂಗೆ ಕಂಡುಹಿಡಿತೀರಾ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 2 2s ಏನು 4, 8 1s ಏನು -8, 8 ಇಂಟು -1 -8. ಮಧ್ಯದಲ್ಲಿ ಎಲ್ಲ ಟೈಮು ಮೈನಸ್ ಹಾಕೋತೀರ, ನೋ ಮ್ಯಾಟರ್ ವಾಟ್. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ತುಂಬ ಬರುತ್ತೆ. ಇವಾಗ ಯಾವುದೇ ಟೈಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಅದರಲ್ಲಿ ಮೈನಸ್ ಅಂತಲೇ ಹಾಕ್ತೀರ, ಪ್ಲಸ್ ಹಾಕೋದೇ ಇಲ್ಲ. ಓಕೆನಾ. 4 ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಅಲ್ವಾ. 4 + 8 ಅಂದರೆ ಏನು 12. ಅರ್ಥ ಆಯ್ತಾ. 2 ಇಂಟು 2 ಮ್ಯಾಟ್ರಿಕ್ಸ್ ಹೆಂಗೆ ಮಾಡ್ತಾರೆ, ಡಿಟರ್ಮಿನೆಂಟ್ ಹೆಂಗೆ ಕಂಡುಹಿಡಿತಾರೆ ಅಂತ. ಸೇಮ್ ಫಾರ್ 3 ಇಂಟು 3 ಮ್ಯಾಟ್ರಿಕ್ಸ್ಗೆ ಒಂದು ಸ್ವಲ್ಪ ಡಿಫ್ರೆಂಟು. ಈ ಮ್ಯಾಟ್ರಿಕ್ಸ್ನ ಫಸ್ಟೇ ಡಿಟರ್ಮಿನೆಂಟ್ ಥರ ಬರ್ಕೊಂಡಿದ್ದೀನಿ, ಲೈನ್ ಥರ ಹಾಕ್ಕೊಂಡು ಸೇಮ್ ನಂಬರ್ಸ್ನೇ. ಅವಾಗ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಪ್ಲಸ್ಸು ಮೈನಸ್ ಪ್ಲಸ್ ಅಂತ ಬರ್ಕೊಂಬಿಡಿ. ಪ್ಲಸ್ ಮೈನಸ್ ಪ್ಲಸ್, ದಟ್ ಈಸ್ ದ ರೂಲ್. ಬರ್ಕೊಂಡ ತಕ್ಷಣ ಫಸ್ಟ್ ಈ ಪ್ಲಸ್ಸು ಇಲ್ಲಿ ಬರ್ಕೊಂಡ್ರಿ, ಅದ್ರ ಕೆಳಗಡೆ ಇರೋ ನಂಬರ್ ಬರ್ಕೊತೀರ. ಆಮೇಲೆ ಬ್ರ್ಯಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ, ಅಲ್ಲಿ ಸ್ಪೇಸ್ ಕೊಡಿ, 2 ನಂಬರ್ ಬರೆಯೋಷ್ಟು ಸ್ಪೇಸ್ ಕೊಟ್ಬಿಟ್ಟು ನೆಕ್ಸ್ಟು ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಡೈರೆಕ್ಟಾಗಿ +2 ಅಂತ ಬರಿಬೋದು, ಅಥವಾ ಮೈನಸ್ಸು ಹೋಲ್ ಬ್ರ್ಯಾಕೆಟ್ -2 ಅಂತಲೂ ಸಪ್ರೇಟಾಗಿ ಬರಿಬೋದು, ಯುವರ್ ವಿಶ್. ನಾನು ಯೂಶ್ವಲಿ ಡೈರೆಕ್ಟಾಗಿ ಬರೀತಿದ್ದೆ, ಬಟ್ ಸ್ಟಿಲ್ +2 ಬ್ರ್ಯಾಕೆಟ್ ಓಪನ್ ಮಾಡಿ ಬಿಟ್ಬಿಡಿ. ಪ್ಲಸ್ ಇಲ್ಲಿ ಏನು ಸೈನ್ ಇದೆ ಪ್ಲಸ್ಸು 1 ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಕ್ಲೋಸ್. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇವಾಗ ಫಸ್ಟ್ ನಂಬರ್ ಬರೋದ್ರಿ 3 ಅಂತ. 3 ಕೆಳಗಡೆ 2 ನಂಬರ್ ಇದೆ, 3 ಪಕ್ಕದಲ್ಲಿ 2 ನಂಬರ್ ಇದೆ, ಅದನ್ನು ಇಗ್ನೋರ್ ಮಾಡಿಬಿಡಿ, ಆ ನಂಬರೇ ಇಲ್ಲ. ದಿಸ್ ನಾಟ್ ದೇರ್. ದಿಸ್ 3 ಆಲ್ಸೋ ಫರ್ಗೆಟ್. ಎಷ್ಟು ನಂಬರ್ ಉಳಿಯುತ್ತೆ ನಮ್ಮ ಹತ್ರ? ಫೋಕಸ್. 4 ನಂಬರ್ ಉಳಿಯುತ್ತೆ. ಆ 4 ನಂಬರ್ನ ಸೇಮ್ ಇಲ್ಲಿ ಹೆಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಅದೇ ಪ್ರಾಸೆಸ್ ಇಲ್ಲಿ ಮಾಡ್ತೀರ ಅಷ್ಟೇ. 3 3s ಏನು 3 ಇಂಟು 3 ಇಲ್ಲಿ 9, 0 ಇಂಟು 1
0. ಮಧ್ಯದಲ್ಲಿ ಏನು ಎಲ್ಲ ಟೈಮು ಮೈನಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಲ್ಲ ಟೈಮ್ ಮಧ್ಯದಲ್ಲಿ ಏನು ಬರಬೇಕು ಮೈನಸ್. ನೆಕ್ಸ್ಟು ಇವಾಗ ಇಲ್ಲಿ 2 -2 ಕೆಳಗಡೆ ಏನಿದೆ 3 ಇಗ್ನೋರ್ ದ್ಯಾಟ್. ಆ ಪಕ್ಕದಲ್ಲಿ ಏನು 2 ನಂಬರ್ ಇದೆ ಅದನ್ನು ಇಗ್ನೋರ್ ಮಾಡ್ತೀರಾ. ಮತ್ತು 4 ನಂಬರ್ ಉಳಿತು ತಾನೆ 6 3. ಈ 6 ಮತ್ತು 3ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 6 × 3 ಏನು 18 ಬರ್ಕೊಂಬಿಡಿ. -1 × 1 ಏನು -1 ಬರ್ಕೊಂಬಿಡಿ. ಮಧ್ಯದಲ್ಲಿ ಏನಿರುತ್ತೆ ಎಲ್ಲ ಟೈಮು ಮೈನಸ್. ನೆವರ್ ಫರ್ಗೆಟ್ ದ್ಯಾಟ್. ನೆಕ್ಸ್ಟು 1ನಲ್ಲಿ ಏನು ಮಾಡ್ತೀರಾ, ಕೆಳಗಡೆ ಏನೋ ನಂಬರ್ಸ್ ಇದೆ ಪಕ್ಕದಲ್ಲಿರೋ ನಂಬರ್ಸ್ನ ಮುಚ್ಚಿಬಿಡಿ. ನೆಕ್ಸ್ಟ್ ಮಿಕ್ಕಿದ ನಂಬರ್ಸ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 6 × 0 0. 3 × -1 -3. ಇಲ್ಲಿ ಎಲ್ಲ ಟೈಮ್ ಮೈನಸ್ ಯೂಶಲಿ. ಓಕೆ, ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. 9 - 0 ಏನು 9. ಇದು -2 ಪ್ಲಸ್ ಆಗುತ್ತೆ. -× ಏನು +1. 18 + 1 19. 0 - 3 -× ಏನು +3. ಸೊ ಆನ್ಸರ್ ವಿಲ್ ಬಿ +3. ನೆಕ್ಸ್ಟ್ ಏನು, ಇವಾಗ ಇಲ್ಲಿ ಇದೇನು ಇಲ್ಲ ಅಂದರೆ ಮಲ್ಟಿಪ್ಲೈ ಅಂತ ಅರ್ಥ. 3 × 9 ಏನು 3 9 18 ಪ್ಲಸ್ 2 × 19 38 ಪ್ಲಸ್ 3 1 3. ಇದನ್ನು ಆ್ಯಡ್ ಮಾಡ್ತೀರಾ. 18 + 38 + 3. 18 + 38 ಬಂದುಬಿಟ್ಟು 48 54 ಬರುತ್ತೆ. 54 + 3 57 = 57. ಇದು ಡಿಟರ್ಮಿನೆಂಟ್. ದಿಸ್ ಇಸ್ ದಿ ಡಿಟರ್ಮಿನೆಂಟ್. ಹೆಂಗೆ ಡಿಟರ್ಮಿನೆಂಟ್ ಕಂಡುಹಿಡಿತಾರೆ ಅಂದರೆ ಹೀಗೆ. ಓಕೆನಾ, ಪ್ರಾಸೆಸ್ ಅರ್ಥ ಆಗಲಿ ಅಂದರೆ ರಿವೈಂಡ್ ಮಾಡ್ಕೊಂಡು ನೀಟಾಗಿ ನೋಡಿ. ಯಾಕೆ ಇಲ್ಲಿ ಈ ಥರ ನಂಬರ್ ಬರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಮೈನಸ್ ಪ್ಲಸ್ ಅನ್ನೋ ರೂಲ್ನ ಮಾತ್ರ ಬರೀಬೇಡಿ. ಪ್ಲಸ್ ಮೇಲ್ಗಡೆ ಎಲ್ಲ ಟೈಮ್ ಇರುತ್ತೆ ಡಿಟರ್ಮಿನೆಂಟಲ್ಲಿ. ಓಕೆ, ನೆಕ್ಸ್ಟ್ ಮುಂದೆ ಇನ್ಯಾವ ಟಾಪಿಕ್ಸ್ ಇದೆ ಅದನ್ನು ಬರ್ಕೊಂಡು ಹೋಗಿ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟಲ್ಲಿ ಬರೋದಕ್ಕೆ ಎಕ್ಸ್ಪ್ಲೈನಿಂಗ್ ಬೇಕಾಗುತ್ತೆ, ಹಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ದೆರ್ ಆರ್ 2 ಟಾಪಿಕ್ಸ್ ಟು ರಿಮೆಂಬರ್: ಮೈನರ್ ಆ್ಯಂಡ್ ಫ್ಯಾಕ್ಟರ್ಸ್, ಕೋಫ್ಯಾಕ್ಟರ್ಸ್ ಆ್ಯಂಡ್ ಅಡ್ಜಸೆಂಟ್. ಈ 3 ಟಾಪಿಕ್ ಗೊತ್ತಿರಬೇಕು. ಓಕೆನಾ, ಇಫ್ ಯು ಆರ್ ಗಿವನ್ ಅ ಮ್ಯಾಟ್ರಿಕ್ಸ್ -1 3 2 0 -1 8 1 3. This is a matrix. If they ask you to find minor, cofactor or adjacent, you have to do the following steps. ಮೈನರ್ ಕಂಡುಹಿಡಿಯೋದಕ್ಕೆ ಡಿಟರ್ಮಿನೆಂಟು ಪ್ರಾಸೆಸ್ ನೆನಪಿದ್ರೆ ಇದು ಮಾಡೋದು ದಟ್ ಈಸಿ ಆಗುತ್ತೆ. ಅದೇ ಇದು ಲೆಂತಿ ಪ್ರಾಸೆಸ್. ಮೈನರ್ ಆಫ್ ದಿಸ್ ಫಸ್ಟ್ ನಂಬರ್ 1 = ಇವಾಗ ಡಿಟರ್ಮಿನೆಂಟಲ್ಲಿ ಹೇಗೆ ನಾವು ಇದನ್ನು ಮುಚ್ಚಿಬಿಟ್ವಿ ಕೆಳಗಡೆ ಇರೋ ನಂಬರ್ಸ್ನು, ಅದೇ ಥರ ಇಲ್ಲೂ ಮಾಡಿ. ಡಿಸ್ ನಂಬರ್ ಕ್ಲೋಸ್. ಏನು ಉಳಿತು 0 -1 1 3. ಅದನ್ನು ಇಲ್ಲಿ ಬರ್ಕೊಂಬಿಡಿ. ನೆಕ್ಸ್ಟು ಮೈನರ್ ಆಫ್ -1 ಅಂತ ಇಲ್ಲಿದೆ. ಸೊ ಅದ್ರ ಕೆಳಗಡೆ ಇರೋ ನಂಬರ್ ಇಲ್ಲಿರೋ ನಂಬರ್ಸ್ನ ಮುಚ್ಚಿ ಮಾಡಿಬಿಡಿ. 2 -1 8 3 ಉಳಿಯುತ್ತೆ. 2 -1 8 3. ಓಕೆ, ಮೈನರ್ ಆಫ್ -1. ನೆಕ್ಸ್ಟು 3 ಮೈನರ್ ಆಫ್ 3 ಪಕ್ಕ 3 ಮೇಲೆ ಮುಚ್ಚಿಬಿಡಿ. ಏನು ಉಳಿಯುತ್ತೆ ನಮ್ಮ ಹತ್ರ 2 0 8 1. 2 0 8 1. ಮೈನರ್ ಆಫ್ 2. ನೆಕ್ಸ್ಟ್ ಎಲ್ಲ ನಂಬರ್ಸ್ಗೂ ಕಂಡುಹಿಡಬೇಕಾದ್ರೆ ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತಿದ್ದು. 2 ಮೇಲ್ಗಡೆ 2 ನಂಬರ್ ಇದೆ ಅದನ್ನು ಮುಚ್ಚಬೇಡಿ. 0 -1 ಪಕ್ಕದಲ್ಲಿರೋ 2 ನಂಬರ್ ಮುಚ್ಚಬೇಡಿ. ಉಳಿಯೋದು ನಂಬರ್ ಏನು, ಓಕೆ ವೆಯ್ಟ್, ಉಳಿಯೋದೇನು -1 3 1 3. ಅದನ್ನು ಬರ್ಕೊಳ್ಳಿ. -1 3 1 3. ಹಾಗೆ ಥರ ಮೈನರ್ ಆಫ್ 0ಗೆ ಏನು ಬರುತ್ತೆ ಯೋಚನೆ ಮಾಡ್ಕೊಂಡು ಹೇಳಿ. ನಾನು ಹಂಗೆ ಹೇಳ್ಬೋದು ಕೈ ಇಕ್ತೇನೆ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೋಡಿ ನಾನು ಹೆಂಗೆ ಬರ್ತಿದ್ದೀನಿ ಅಂತ. ಮೈನರ್ ಆಫ್ -1 ಏನು, ಈ -1ಗೆ 1 -1 8 1 ಅಂತ ಬರುತ್ತೆ. ಇವಾಗ ಮೈನರ್ ಆಫ್ 8 ಮೇಲ್ಗಡೆ ಇರೋ ನಂಬರ್ ಇಲ್ಲಿರೋ ನಂಬರ್ ಮುಚ್ಚಿಬಿಡ್ತೀರಾ. ಅವುಗಳೇದೇನು -1 3 0 -1. -1 3 0 -1. ಮೈನರ್ ಆಫ್ 1 = 1 3 2 -1. ಮೈನರ್ ಆಫ್ 3 =
1 ಮೈನಸ್ 1 2 0. ನೆಕ್ಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಇದನ್ನು ಬರ್ಕೊಂಡ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ನೆನಪಿದೆ ತಾನೆ. 0 3 ಇಂಟು 0 0, 1 ಇಂಟು -1 -1. ಇಲ್ಲಿ ಏನು ಹಾಕೋಬೇಕಿಲ್ಲ ಟೈಮು, ಮೈನಸ್ ಇಂಟು ಮೈನಸ್ +1. ಓಕೆ, ನೆಕ್ಸ್ಟು 2 ಮೈನಸ್ 1 8 3. ಓಕೆ, 2 ಮೈನಸ್ 1 8 3. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 3 2 ಏನು 6, 8 1 ಏನು -8, ಪ್ಲಸ್ ಇಂಟು ಮೈನಸ್ ಮೈನಸ್ಸು. ಇಲ್ಲಿ ಎಲ್ಲ ಟೈಮ್ ಏನಿರುತ್ತೆ ಮೈನಸ್. 8 ಮೈನಸ್ ಇಂಟು ಮೈನಸ್ ಪ್ಲಸ್ಸು. 8 + 6 ಎಷ್ಟು 14. ಓಕೆ, ನೆಕ್ಸ್ಟು 2 ಇಂಟು 1 2, 8 ಇಂಟು 0 -0 = 2. ಅದೇ ಥರ ಥ್ರೂ ಔಟ್ ಮಾಡಿ. ಐ ವಿಲ್ ಜಸ್ಟ್ ಪಾಸ್ ಇಟ್ ಸೊ ದಟ್ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಸೊ ನಾನು ಫೈನಲ್ ಆನ್ಸರ್ಸ್ ಆಲ್ರೆಡಿ ಬರ್ತಿದ್ದೀನಿ. ಸೊ ಐ ಹೋಪ್ ಯು ಆಲ್ಸೋ ಗಟ್ ದ ಸೇಮ್ ಆನ್ಸರ್. ಓಕೆನಾ. ಇವಾಗ ಇದನ್ನು ಸಪ್ರೇಟಾಗಿ ಒಂದು ಬರ್ಕೊತೀರಾ ಬರಿಬೇಕಾಗುತ್ತೆ. ಒಂದು ಜಾಗದಲ್ಲಿ ಈ ಫೈನಲ್ ಆನ್ಸರ್ ಬರಿಬೇಕಾಗುತ್ತೆ. 1 14 2 1 14 2 6 21 9 6 21 9 1 6 21 9 1 14 2 6 21 9 8 6 21 9 1 minus 7 plus 2 1 2 minus 7. ದಿಸ್ ಈಸ್ ಮೈನರ್ ಆಫ್ ಎ ಅಂತ ಬರಿತೀರಾ. ನಿಮಗೆ ಬರೀ ಮೈನರ್ ಕೇಳಿದರೆ ಕೋಫ್ಯಾಕ್ಟರ್ ಸೇಮ್ ಪ್ರೊಸೀಜರ್, ಏನು ಮೈನರಲ್ಲಿ ಮಾಡಿದ್ರು ಅದೇ. ಬಟ್ ದೆರ್ ಈಸ್ ಒನ್ ಕ್ಯಾಚ್. ಇವಾಗ ಯು ಹ್ಯಾವ್ ಟು ಡ್ರಾ ದಿಸ್ ಡೈಮಂಡ್ ಶೇಪ್. ರಿಮೆಂಬರ್ ದಿಸ್ ಡೈಮಂಡ್ ಶೇಪ್, ಕೈಟ್ ಶೇಪ್ ಥರ ಇದೆ, ಡೈಮಂಡ್ ಇಲ್ಲ ಅಂದರು. ಈ ಕೈಟ್ ಶೇಪಲ್ಲಿ ಯಾವ್ದಾದ್ರು ಬರುತ್ತೆ ನಂಬರ್ಸು, ಅದನ್ನು ಸೈನ್ ಚೇಂಜ್ ಮಾಡ್ತೀರಾ ಅದ್ರ ಆನ್ಸರ್ದು. ಇದರಲ್ಲ ಆನ್ಸರ್ದು. ಇವಾಗ -1 ಏನು ಆನ್ಸರ್ ಬಂತು 14. ಆ 14 ಬದಲು ಏನು ಬರೀತೀರಾ, ಇಲ್ಲೇ ಆನ್ಸರ್ಸ್ ಐತೆ ನೋಡೋಣ. ಈ 14 ಬದಲು -14 ಬರೀತೀರಾ. ಈ 6 ಬದಲು -6, ಇದು 9 ಬದಲು -9, ಈ -7 ಬದಲು +7. ಮಿಕ್ಕಿದೆಲ್ಲ ಸೇಮ್ 21 1 2. ದಿಸ್ ಈಸ್ ಕೋಫ್ಯಾಕ್ಟರ್. ಸೊ ಸಿಂಪಲ್ ಅಲ್ವಾ. ಕೋಫ್ಯಾಕ್ಟರಲ್ಲೂ ಸೇಮ್ ಇದೆ ಪ್ರೊಸೀಜರ್. ಬರೀ ಕೋಫ್ಯಾಕ್ಟರ್ ಅಂತ ಕೇಳಿದ್ರೆ ಕೋಫ್ಯಾಕ್ಟರ್ ಆಫ್ 1 ಈ ಥರ ಫುಲ್ ಮಾಡ್ತೀರಾ. ಅದೇ ಈ 4 ನಂಬರ್ಸ್ ಮಾತ್ರ ಸೈನ್ ಚೇಂಜ್ ಮಾಡ್ತೀರಾ. ಈ ಫೈನಲ್ ಆನ್ಸರ್ ಬಂದ ಮೇಲೆ ಇವಾಗ 14 ಅಂತ ಆನ್ಸರ್ ಬಂತು ಇಲ್ಲಿ 2ಗೆ, ಸಾರಿ 1ಗೆ -1ಗೆ. ಆ 14ನ -14 ಮಾಡ್ಕೊತೀರಾ. ಓಕೆ, ದಟ್ ಈಸ್ ಕೋಫ್ಯಾಕ್ಟರ್. ಈ 4 ಡಿಜಿಟ್ಸ್ನ ಸೈನ್ ಚೇಂಜ್ ಮಾಡೋದನ್ನು ಕೋಫ್ಯಾಕ್ಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಡ್ಜಸೆಂಟ್ ಅಂದರೆ ಈ ಕೋಫ್ಯಾಕ್ಟರ್ ಆನ್ಸರ್ ಇರುತ್ತಲ್ಲ, ಅಡ್ಜಸೆಂಟ್ ಆಫ್ ಎ. ಕೋಫ್ಯಾಕ್ಟರ್ ಮೀನ್ಸ್ ಈ ಕೋಫ್ಯಾಕ್ಟರ್ ಕಂಡುಹಿಡಿದ ಮೇಲೆ ಅದನ್ನು ಟ್ರಾನ್ಸ್ಪೋಸ್ ಮಾಡ್ತೀವಲ್ಲ. 1 -14 2, ಇವಾಗ -6 21 -9 1 7 2. ದಿಸ್ ಇಸ್ ಅಡ್ಜಸೆಂಟ್ ಆಫ್ ಎ. ಸಿಂಪಲ್. ಇದೇ ಕಾನ್ಸೆಪ್ಟ್ ಇದು ತುಂಬ ತಲೆನೋವು ಬರುತ್ತೆ ಫ್ಯೂಚರಲ್ಲಿ. ದೇರ್ ಈಸ್ ಒನ್ ಮೋರ್ ಕ್ವೆಶನ್ ಕಾಲ್ಡ್ ಆಸ್ ಇನ್ವರ್ಸ್ ಆಫ್ ಎ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್, ಸಾರಿ ಎ ಅಲ್ಲ, ವಿಚ್ ಈಸ್ ಡಿನೋಟೆಡ್ ಬೈ ದಿಸ್ ಸಿಂಬಲ್ -1 ಥರ ಕಾಣಿಸುತ್ತೆ ಅದು. ಸೊ ಎ ಆಫ್ -1, ಅದಕ್ಕೊಂದು ಫಾರ್ಮುಲಾ ಇದೆ. ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಕೂಲ್, ಅರ್ಥ ಆಯ್ತಾ? ಇವಾಗ ಇದರಲ್ಲಿ ಏನು, ಇವಾಗ ಅಡ್ಜಾಯಿಂಟ್ ಹೆಂಗೆ ಮಾಡೋದಂತ ಕಂಡುಹಿಡಿದ್ರಿ. ನಿಮಗೆ ಮೈನರ್ಸ್ ಎಲ್ಲ ಏನೂ ಇಲ್ಲ. ಹೆಂಗೆ ಗೊತ್ತಾ ಪ್ರಾಸೆಸ್ ಏನು ಅಂತ ಹೇಳಿದ್ರೆ, ಇವಾಗ ಒಂದು ಕ್ವಶನ್ ಕೊಡ್ತಾರೆ. ಎ = 198 2 4 7 6 2 3. ಯು ಹ್ಯಾವ್ ಟು ಫೈಂಡ್ ಕೋಫ್ಯಾಕ್ಟರ್ಸ್ ಫಸ್ಟು. ಕೋಫ್ಯಾಕ್ಟರ್ ಆಫ್ 1 = ಆ ಥರ ಬರ್ಕೊಳ್ಳಿ 4 7 2 3. ಆಮೇಲೆ ಅದ್ರ ಫೈನಲ್ ಆನ್ಸರ್ ಏನು ಬರುತ್ತೆ, 3 4 3 12 7 2 14 2. ಈ ಥರ ಇಡೀ ಎಲ್ಲ ನಂಬರ್ಸ್ಗೂ ಕಂಡುಹಿಡ್ದು ಒಂದು ಕಡೆ ಬರ್ಕೊತೀರಾ. ಅದಾದಮೇಲೆ ಅದ್ರದ್ದು ಸೈನ್ ಚೇಂಜ್ ಮಾಡೋಕ್ಕೆ ಹೇಳಿದೆ ಗೊತ್ತಾ, 4 ನಂಬರ್ಸ್ ಮಾತ್ರ 9 2 7 2. ಅದ್ರದ್ದು ಸೈನ್ ಚೇಂಜ್ ಮಾಡ್ತೀರಾ.
ಸೈನ್ ಚೇಂಜ್ ಮಾಡಿದ್ಮೇಲೆ ಅದನ್ನು ಟ್ರಾನ್ಸ್ಪೋಸ್ ಮಾಡ್ತೀರಾ, ಆವಾಗ ಅಡ್ಜಾಯಿಂಟ್ ಆಫ್ ಎ ಸಿಕ್ಬಿಡುತ್ತೆ ನಮಗೆ. ಅದಾದಮೇಲೆ ಬೈ, ಇವಾಗ ಇದರದೇ ಡಿಟರ್ಮಿನೆಂಟ್ ಅಂದರೆ ಏನು, ಈ ಥರ ಮಾಡೋದು. ಅದನ್ನು ಮಾಡಿಬಿಟ್ಟು ಬರೀತೀರಾ ಅಷ್ಟೇ, ಇನ್ನೇನು ಇರೋಲ್ಲ ಇನ್ವರ್ಸಲ್ಲಿ. ಈ ಆನ್ಸರ್ ಹಿಂಗೆ ಬರೆದ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಡ್ಯಾಶ್ ಹಾಕೋದು ಡಿವಿಷನ್ದು. ಅದಷ್ಟು ಮಾಡಿದ್ರೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸು. ಅದು 5 ಮಾರ್ಕ್ಸಿಗೆ ಕೇಳ್ತಾರೆ ಯೂಸಲಿ. ನಾನು ಅದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ನೀವು ಇವಾಗ ಕೂತ್ಕೊಂಡು ಇದೇ ಕ್ವಶನಿಗೆ ಒಂದ್ಸಲಿ ಸಾಲ್ವ್ ಮಾಡಿ ನೋಡಿ. ದಿಸ್ ಫಾರ್ಮುಲಾನ ರಟ್ಟೋಡ್ಬೇಡಿ. ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಇವಾಗ ಇರೋ ಫೈನಲ್ ಆನ್ಸರ್ ಇಲ್ಲಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಸೊ ದಟ್ಸ್ ಒನ್ ಮೋರ್ ಟಾಪಿಕ್. ಇದಾದ ತಕ್ಷಣ ಇನ್ನು ಮೂರೇ ಟಾಪಿಕ್ ಉಳಿಯುತ್ತೆ. ದಟ್ ಈಸ್ ಮ್ಯಾಟ್ರಿಕ್ಸ್ ಮೆಥಡ್, ಕ್ರೇಮರ್ಸ್ ರೂಲ್, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಈ 3 ಟಾಪಿಕ್ ಆಗಿಬಿಟ್ರೆ ಇದು ಮ್ಯಾಟ್ರಿಕ್ಸ್ ಮುಗ್ದೋಗುತ್ತೆ. ಮ್ಯಾಟ್ರಿಕ್ಸ್ ಮೆಥಡು ಮತ್ತು ಕ್ರೇಮರ್ಸ್ ರೂಲು ಟ್ರಿಕ್ಕಿ ಆಗಿದೆ, ಬಟ್ ಒನ್ ಆಫ್ ದಿ ಫನ್ನಿಯೆಸ್ಟ್ ಆ್ಯಂಡ್ ಬೆಸ್ಟ್ ಮ್ಯಾಟ್ರಿಕ್ಸ್ ಸಮ್ಸ್ ಅಂತ ಹೇಳ್ಬೋದು. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ತುಂಬ ಟ್ರಿಕ್ಕಿ ಆಗಿರುತ್ತೆ, ಅದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ತಲೆನೋವಾಗುತ್ತೆ. ಸೊ ಬಿ ರೆಡಿ, ಓಕೆ. ನಾವು ಇವಾಗ ಕೂತ್ಕೊಂಡು ಸಾಲ್ವ್ ಮಾಡಿರ್ತಾರೆ ಎಲ್ಲರೂ. ಸೊ ಗೈಸ್, ಇವಾಗ ನಾನು ಇದು ಫುಲ್ ಸಾಲ್ವ್ ಮಾಡಿ ಫ್ಯಾಕ್ಟರ್ಸು ಈ ಬಿಫೋರ್ ಆನ್ಸರು ಅದ್ರ ಸೈನ್ ಚೇಂಜ್ ಮಾಡ್ಕೊಂಬಂಚೆ ಸೈನ್ ಚೇಂಜ್ ಮಾಡಿದ್ಮೇಲೆ ಆಮೇಲೆ ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ದಕ್ಕೆ ಅಡ್ಜಾಯಿಂಟ್ ಆಫ್ ಎ, ಇದು ಟೋಟಲ್ ಆನ್ಸರು. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡಿದ್ಮೇಲೆ ನೆಕ್ಸ್ಟು ಒಂದು ಇವಾಗ ಫಾರ್ಮುಲಾದಲ್ಲಿ ಅಡ್ಜಾಯಿಂಟ್ ಕಂಡುಹಿಡಿತೀವಿ, ಇವಾಗ ಡಿಟರ್ಮಿನೆಂಟ್ ಕಂಡುಹಿಡಿತಿದ್ದೀವಿ. ಸೊ ಅದರ ಪ್ರಾಸೆಸ್ಸು ಆನ್ಸರ್ ಚೆಕ್ ಮಾಡ್ಕೊಂಬಿಡಿ. ಅದಾದ ತಕ್ಷಣ ಅಲ್ಲಿ ಹೆಂಗೆ ಬರ್ತಿದೆ ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ, ಸೇಮ್ ಅದನ್ನೇ ಇಲ್ಲಿ ಫಾಲೋ ಮಾಡಿಕೊಂಡು ಅದ್ರ ಫೈನಲ್ ಆನ್ಸರ್ಸ್ ಬರೆದಿದ್ದೀವಿ. ಇದಿಷ್ಟು ಬರೆದ್ರೆ 5 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಇದು ಇನ್ವರ್ಸ್ ಆಫ್ ಎ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಮುಗೀತು. ನೆಕ್ಸ್ಟು ಎರಡೇ ಟಾಪಿಕ್, ದಟ್ ಈಸ್ ಮ್ಯಾಟ್ರಿಕ್ಸ್ ಮೆಥಡ್, ಕ್ರೇಮರ್ಸ್ ರೂಲ್. ಸೇಮ್ ಇದೇ ಫಿಲಾಸಫಿಯಲ್ಲೇ ಬರುತ್ತೆ. ಸೊ ದೇರ್ ಆರ್ 2 ಫಾರ್ಮುಲಾಸ್. ಈಗ ನಮಗೆ ಇದರಲ್ಲಿ ಏನಂದರೆ ಈಕ್ವೇಷನ್ ಥರ ಕೊಡ್ತಾರೆ. ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ವೈ ಝೆಡ್ ಟರ್ಮ್ಸ್. ಇಲ್ಲಿ ಏನು ನಂಬರ್ ಹಾಕಬೇಕು ಅಂತ ಕಂಡುಹಿಡಿಬೇಕು. ಅದನ್ನು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಆ್ಯಂಡ್ ಕ್ರೇಮರ್ಸ್ ರೂಲ್ ಮೆಥಡಲ್ಲಿ ಕಂಡುಹಿಡಿತೀವಿ. ಮ್ಯಾಟ್ರಿಕ್ಸ್ ಮೆಥಡಲ್ಲಿ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಇಂಟು ದಿಸ್ ಇಸ್ ಡಾಟ್ ಅಂದರೆ ಇಂಟು ಬಿ. Second one is Cramer's rule, that is also called as samosa, which is determined, this is called as delta. Okay, now delta is equal to delta 1 by x is equal to delta 1 by delta, y is equal to delta 2 by delta, if z ಇತ್ತು ಅಂದರೆ delta 3 by delta. ಈ ಥರ ಫಾರ್ಮುಲಾ ಇದಿಷ್ಟು. ಇದೆರಡು ಫಾರ್ಮುಲಾ ನೆನಪಿಟ್ಕೊಳ್ಳೇಬೇಕು. ಮ್ಯಾಟ್ರಿಕ್ಸ್ ಮೆಥಡಿಗೆ ಈ ಫಾರ್ಮುಲಾ, ಕ್ರೇಮರ್ಸ್ ರೂಲ್ ಮೆಥಡಿಗೆ ಈ ಫಾರ್ಮುಲಾ. 1 ಸೆಕೆಂಡ್, ಸಾರಿ ಯಾರೋ ಪಟಾಕಿ ಹೊಡಿತಿದ್ರು. ಓಕೆ, ನೆಕ್ಸ್ಟ್ ಫೋಕಸ್ ಮಾಡೋಣ. ಕ್ವೆಶನ್ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಆ ಫಾರ್ಮುಲಾದ ಬೇಸಿಸ್ ಮೇಲೆ ಫಸ್ಟು ಮ್ಯಾಟ್ರಿಕ್ಸ್ ಮೆಥಡೇ ಮಾಡೋಣ, ಬಿಕಾಸ್ ದಟ್ ಈಸ್ ದ ಡಿಫಿಕಲ್ಟ್ ಒನ್. ಏನಕ್ಕಂದರೆ ಇವಾಗ ಇಲ್ಲಿ ಏನು ಪ್ರಾಸೆಸ್ ಮಾಡಿದ್ವಿ ಅದಷ್ಟು ಪ್ರಾಸೆಸ್ ಮಾಡ್ತೀರಾ. ಆ ಪ್ರಾಸೆಸ್ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಪ್ರಾಸೆಸ್ ಇದೆ. ಇವಾಗ ಇದೇನು ಮಾಡಿದ್ರಿ ಇನ್ವರ್ಸ್ ಆಫ್ ಎ, ಆ ಇನ್ವರ್ಸ್ ಆಫ್ ಎ ಜೊತೆ ಇನ್ನೂ ಇದಿಷ್ಟು ಕಂಡುಹಿಡಿತೀರಾ ಅಂದ್ಕೊಳ್ಳಿ, ಅದ್ರ ಜೊತೆ ಇನ್ನೂ ಆ್ಯಡ್ ಮಾಡೋ ಥರ ಇದು. ಓಕೆನಾ? ಕ್ವಶನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. 1 ಸೆಕೆಂಡ್. ಕ್ವಶನ್ ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ ವೈ 2z ಇಸ್ ಈಕ್ವಲ್ ಟು 3, 2x ಪ್ಲಸ್ ವೈ ಪ್ಲಸ್ z ಇಸ್ ಈಕ್ವಲ್ ಟು 5, 4x minus 5 minus 2z is equal to 11. ಈ ಕ್ವಶನ್ ಬರ್ಕೊಂಡ್ರಾ? ಓಕೆನಾ? ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ಮ್ಯಾಟ್ರಿಸಸ್ ಬಾಕ್ಸ್ ಓಪನ್ ಮಾಡ್ಕೊಂಬಿಡಿ. ಇವಾಗ ಬರೀ ಈ ಈಸ್ ಈಕ್ವಲ್ ಟುಗಿಂತ ಮುಂಚೆ ಎಕ್ಸ್ ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ ಏನು ಅರ್ಥ 1 ಅಂತ ಅಲ್ವಾ? 1 ಅಂತ ಬರ್ಕೊಂಬಿಡಿ. ಎಕ್ಸ್ ತೆಗೆದಾಕ್ಬಿಡಿ. ನೆಕ್ಸ್ಟ್ ಏನಿಲ್ಲದೆ ವೈ ಪಕ್ಕದಲ್ಲಿ ಏನಿದೆ, ಏನೂ ಇಲ್ಲ ಅಂದರೆ 1. ಆ ಸೈನ್ ಜೊತೆ ಬರ್ಕೊಬೇಕು -1, ಇಲ್ಲಿ -2, ಇಲ್ಲಿ ನೆಕ್ಸ್ಟು ಲೈನ್ ಇಲ್ಲಿ 2 ಇದೆ, ಸೊ 2 ಬರೆದಿರಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಂಗೆ ಇಲ್ಲಿ ಏನೂ ಇಲ್ಲ ಅಂದರೆ 1, ಇಲ್ಲಿ ಪ್ಲಸ್ಸು, ಸೊ +1.
ಸೊ ಇಲ್ಲಿ 4 ಇದೆ, 4 ಬರ್ಕೊಂಡ್ರಿ, ಇಲ್ಲಿ ಮೈನಸ್ ಇದೆ, -1, ಇಲ್ಲಿ -2. ಏನು ಮಾಡ್ತಿದ್ದಾರೆ, ಈ ಎಕ್ಸ್ ಲೆಟರ್ಸ್ನ ತೆಗೆಬಿಟ್ಟು ಬರೀ ನಂಬರ್ಸ್ನ ಸಪ್ರೇಟಾಗಿ ಬರ್ಕೊಂಡ್ರಿ. ಕೂಲ್, ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ಆಸ್ ಎ. ನೆಕ್ಸ್ಟು ಬಿ ಅಂದರೆ ಏನು, ಈ ಫೈನಲ್ ಆನ್ಸರ್ ಏನಿದೆ ಅದನ್ನು ಬಿ ಅಂತ ಕರಿತೀವಿ. ಅದನ್ನು ಹಿಂಗೆ ಬರ್ಕೊತೀರ. ನೆಕ್ಸ್ಟು ಎಕ್ಸ್ ಅಂತ ಇದೆ, ಅದಕ್ಕೆ ಎಕ್ಸು, ವೈಯು, ಝೆಡ್ಡು. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಇದು ಬರೀ 3, ಇವಾಗ ಯೂಶ್ವಲಿ 3 ಕೇಳಿದ್ದಾರೆ. ನಿಮ್ಗೆ 2 ನಂಬರ್ ಕೇಳ್ಬೋದು, ಅದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ. 2 ನಂಬರಲ್ಲೂ ಸೇಮ್ ಇವಾಗ ಏನು ಹೇಳ್ಕೊಡ್ತೀನಿ ಅದೇ ಪ್ರೊಸೀಜರ್ ಫಾಲೋ ಮಾಡಿ. ಬಟ್ ಫಾರ್ಮುಲಾ ಎವ್ರಿಥಿಂಗ್ ಈಸ್ ಸೇಮ್, ಪ್ರೊಸೀಜರ್ ಇಸ್ ಆಲ್ಸೋ ಸೇಮ್. 3 ಲೆಟರ್ ಬದಲು 2 ಲೆಟರ್ ಎಕ್ಸ್ ವೈ ಮಾತ್ರ ಕಂಡುಹಿಡಿಯಿರಿ ಅಂತಾರೆ ಅಷ್ಟೇ. ಇವಾಗ ಫಾರ್ಮುಲಾ ಇನ್ ಮ್ಯಾಟ್ರಿಕ್ಸ್ ಮೆಥಡ್ ವಾಟ್ ಇಟ್ ಈಸ್, ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಎಕ್ಸಿಗೆ ಏನು ಹಾಕಿದ್ದೀವಿ, ಎಕ್ಸ್ಟ್ರಾಕ್ದಲ್ಲಿ ಎಕ್ಸ್ ವೈ ಝೆಡ್ ಈ 3 ಕಂಡುಹಿಡಿಬೇಕಂತ ಹಾಕಿದ್ದೀವಿ. ಎ ಇನ್ವರ್ಸ್ ಇನ್ನೂ ಕಂಡುಹಿಡ್ದಿಲ್ಲ, ಅದೇ ಎ ಕಂಡುಹಿಡಿದಿದ್ದೀವಿ. ಎ ಜಾಗದಲ್ಲಿ ಏನು ಲೆಟರ್ಸ್ ಬಿಟ್ಟು ಬರೀ ನಂಬರ್ಸ್ ಬರ್ಕೊಂಡಿದ್ದೀವಿ. ಬಿ ಜಾಗದಲ್ಲಿ ಫೈನಲ್ ಆನ್ಸರ್ಸ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ಏನು ಮಾಡ್ಬೇಕು ನಾವು, ಈ ಎ ಅಂತ ಇದೆಯಲ್ಲ, ಇವಾಗ ಇಲ್ಲಿ ಏನು ಫ್ಯಾಕ್ಟರ್ಸ್ ಎಲ್ಲ ಕಂಡುಹಿಡ್ತೀವಿ, ಅಡ್ಜಾಯಿಂಟ್ ಎಲ್ಲ ಕಂಡುಹಿಡ್ತೀವಿ, ಈ ಥರ ಡಿಟರ್ಮಿನೆಂಟ್ ಎಲ್ಲ ಕಂಡುಹಿಡ್ತೀವಿ. ಫೈನಲ್ ಆನ್ಸರ್ ಕೊಟ್ಟು ಈ ಫೈನಲ್ ಆನ್ಸರ್ನ ಇದಕ್ಕೆ ಕಂಡುಹಿಡಿಬೇಕು. ಇಲ್ಲಿ ಮತ್ತೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಫ್ಯಾಕ್ಟರ್ಸ್ ಆಫ್ ಈಚ್ ನಂಬರ್. ಈ ಎಲ್ಲ ನಂಬರ್ದು ಫ್ಯಾಕ್ಟರ್ ಕಂಡುಹಿಡಿಬೇಕು. ಫ್ಯಾಕ್ಟರ್ ಕಂಡುಹಿಡಿದ್ಮೇಲೆ ಅದರ ಸೈನ್ ಚೇಂಜ್ ಮಾಡಬೇಕು, ಅದನ್ನು ಇನ್ವರ್ಸ್ ಮಾಡಬೇಕು. ಇನ್ವರ್ಸ್ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ಎ ಸಿಗುತ್ತೆ. ಈ ಏದು ಡಿಟರ್ಮಿನೆಂಟ್ ಕಂಡುಹಿಡ್ತಿಬೇಕು, ಈ ಥರ ಬೈ ಹಾಕ್ಬಿಟ್ಟು ಆ ಡಿಟರ್ಮಿನೆಂಟ್ ಅಂತ ಕೆಳಗಡೆ ಬರೀಬೇಕು. ಅದಷ್ಟು ಬರೆದ್ಮೇಲೆ ನೆಕ್ಸ್ಟು ಇನ್ನಿಲ್ಲಿ ಇನ್ನೊಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಏನು ಅಂತ ಹೇಳ್ತೀನಿ. ಓಕೆ, ಇವಾಗ ಫಸ್ಟ್ ಪಾಸ್ ಮಾಡಿ, ನಾನು ಪಾಸ್ ಮಾಡ್ತೀನಿ. ಅದನ್ನು ಅಡ್ಜಾಯಿಂಟಿಗೆ ಕನ್ವರ್ಟ್ ಮಾಡಿದ್ಮೇಲೆ ಐ ವಿಲ್ ಮೂವ್ ಫರ್ದರ್ ಆನ್. ಓಕೆ, ನಾನು ಫ್ಯಾಕ್ಟರ್ ಎಲ್ಲ ಮಾಡಿಬಿಟ್ಟು ಲೈಕ್ ನೋಡ್ಕೊಳ್ಳಿ. ಫಸ್ಟ್ ಡಿಟರ್ಮಿನೆಂಟು, ಆಮೇಲೆ ಫ್ಯಾಕ್ಟರ್ ಎಲ್ಲ ಕಂಡುಹಿಡ್ತೀವಿ, ಅಡ್ಜಾಯಿಂಟಿನ ಕಂಡುಹಿಡ್ತೀವಿ, ಎ ಇನ್ವರ್ಸ್ ಕಂಡುಹಿಡ್ದಾಯಿತು. ಬಿ ಎಕ್ಸು ಆಲ್ರೆಡಿ ಇತ್ತಲ್ಲ, ಸೊ ಫಾರ್ಮುಲಾ ನೆನಪಿದೆ ಅಂದ್ಕೊತೀನಿ. ಎ ಇನ್ವರ್ಸ್ ಇಂಟು ಬಿ. ಇವಾಗ ನಮಗೆ ಎ ಇನ್ವರ್ಸ್ ಸಿಕ್ಕಿದೆ, ಬಿನೂ ಇದೆ. ಇವಾಗ ಇವೆರಡೂ ನಾವು ಮಲ್ಟಿಪ್ಲೈ ಮಾಡಬೇಕು. ಮ್ಯಾಟ್ರಿಸಸ್ -1 0 1 8 6 -5 6 -3 3 by 3 ಇಂಟು ಬಿ ಎಲ್ ಏನಿದೆ 3 5 11. ಈ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು, ಎಕ್ಸ್ ವೈ ಝೆಡ್. ಏನಕ್ಕೆ ಅದನ್ನೇ ಥರ ನಾವು ಕಂಡುಹಿಡಿದಿರೋದು. ಇವಾಗ ಫಸ್ಟು ಮ್ಯಾಟ್ರಿಸಸ್ನ ಮಲ್ಟಿಪ್ಲೈ ಮಾಡೋಣ. 3 1 -3 ಪ್ಲಸ್ 0 5 0 1 11 11. ಓಕೆನಾ. 8 3 8 1 8 8 16 8 3 24. ಮಲ್ಟಿಪ್ಲಿಕೇಶನ್ ರೂಲ್ ಗೊತ್ತಲ್ಲ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಅದೇ ರೂಲ್ನ ಅಪ್ಲೈ ಮಾಡ್ತಿರೋದು. 8 3 ಏನು 24, 6 5 30, -5 ಅಂದರೆ ಏನು 5 5 25 -25. ನೆಕ್ಸ್ಟು 6 6 3 18, 5 3 -15, 3 3 3 into 11 ಪ್ಲಸ್ 33 by 3. ಏನು ಬರುತ್ತೆ ಫೈನಲ್ ಆನ್ಸರ್ ಇದಕ್ಕೆ 9. 9 10 ಆಯಿತು. -3 8 ಬರುತ್ತೆ ಇಲ್ಲಿ. ಏಯ್ಟು ಇದಕ್ಕೆ -25 ಇಲ್ಲಿ ವೆಯ್ಟ್ 25. ಓಕೆ 6 1 second. Oh, there is a small mistake. 5 11s 55, 25 ಅಂತ ಹಾಕ್ಬಿಟ್ಟಿದ್ದೀನಿ, ಸಾರಿ 55. ಸೊ ನಾವು ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿ -1 ಅಂತ ಆನ್ಸರ್ ಬರಬೇಕು. ದಿಸ್ ಲೈನ್ ಇಗ್ನೋರ್ ಮಾಡಿ.
ನೆಕ್ಸ್ಟ್ ಬಂದುಬಿಟ್ಟು 0 ಬರಬೇಕು ಅನ್ಕೋತೀನಿ ಇದಕ್ಕೆ. 15 8 28 33 Have I missed something? 1 second. there is one more small mistake ಮಾಡಿದೆ, ಇಲ್ಲಿ ಮೈನಸ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಸೊ ಮೈನಸ್ ಹಾಕಿದ್ರೆ ನಮ್ಗೆ ಇಲ್ಲಿ ಫೈನಲ್ ಆನ್ಸರ್ 0 ಅಂತ ಬರುತ್ತೆ. ಬೈ 3 x y z ಇಸ್ ಈಕ್ವಲ್ ಟು, ಇವಾಗ ಎಕ್ಸ್ ಜಾಗದಲ್ಲಿ ಏನಿದೆ 8, ವೈ ಜಾಗದಲ್ಲಿ ಏನಿದೆ -1, 0 z ಜಾಗದಲ್ಲಿ ಏನಿದೆ 0. ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 3. ದಿಸ್ ಈಸ್ ದ ಫೈನಲ್ ಆನ್ಸರ್. ಯೂಶ್ವಲಿ ಏನಂದರೆ ಇದೇ ಫುಲ್ ಸೇಮ್ ಪ್ರಾಸೆಸ್. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ರಿವೈಂಡ್ ಮಾಡ್ಕೊಂಡು ಹೋಗಿ ನೋಡಿ. ಫಸ್ಟು ಎ ಇನ್ವರ್ಸ್ ಕಂಡುಹಿಡಬೇಕು, ಆಮೇಲೆ ಬಿ ಜೊತೆ ಮಲ್ಟಿಪ್ಲೈ ಮಾಡ್ತೀರ ಎರಡನ್ನ. ಈ ಫೈನಲ್ ಆನ್ಸರ್ ಈ ಥರ ಒಂದು ನಂಬರ್ ಸಿಗುತ್ತೆ. ಇವಾಗ ಡಿಟರ್ಮಿನೆಂಟ್ ಇರುತ್ತಲ್ಲ, ಡಿಟರ್ಮಿನೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಡಿವೈಡ್ ಮಾಡ್ತೀರಾ. ಡಿವೈಡ್ ಮಾಡಿದ್ರೆ ಒಂದು ಆನ್ಸರ್ ಸಿಗುತ್ತೆ. ಅದು ಕರೆಸ್ಪಾಂಡ್ ಏನು ಆನ್ಸರ್ ಸಿಗುತ್ತೋ ಅದು ಫಸ್ಟ್ ನಂಬರ್ ಎಕ್ಸ್, ಸೆಕೆಂಡ್ ನಂಬರ್ ವೈ, ತರ್ಡ್ ನಂಬರ್ ಝೆಡ್ಡು. ಆ ಥರ ನಾವು ಡಿನೋಟ್ ಮಾಡ್ಕೊತೀವಿ. ದಟ್ ಈಸ್ ಮ್ಯಾಟ್ರಿಕ್ಸ್ ಮೆಥಡು. ಇವಾಗ ಇದರಲ್ಲಿ ನಮ್ಗೆ ಡಿವೈಡ್ ಮಾಡಿದ್ರೆ ಡೆಸಿಮಲಲ್ಲಿ ನಂಬರ್ ಸಿಗುತ್ತೆ. ನಿಮ್ಗೆ ಕೊಡೋದ್ರಲ್ಲಿ ಪ್ರಾಬಬ್ಲಿ ಮೆಜಾರಿಟಿ ಆಫ್ ದ ಟೈಮ್ ಜಸ್ಟ್ ನಾರ್ಮಲ್ ನಂಬರ್ ಸಿಗೋ ಥರ ಕ್ವಶನ್ಸ್ ಕೊಡ್ತಾರೆ. ಓಕೆನಾ? ನಾವು ಇದೇ ಸಮ್ಗೆ ಇದೇ ಈಕ್ವೇಷನ್, ಸೇಮ್ ಈಕ್ವೇಷನ್ಗೆ ಕ್ರೇಮರ್ಸ್ ರೂಲಲ್ಲಿ ತೋರಿಸ್ತೀನಿ. ಎರಡರಲ್ಲೂ ಬರೋದು ಸೇಮ್ ಆನ್ಸರೇ, ಬಟ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್. ಮ್ಯಾಟ್ರಿಕ್ಸ್ ಮೆಥಡ್ ಮಾಡಿದ್ರೆ ಈ ಥರ ಲೆಂತಿ ಪ್ರಾಸೆಸ್ಸು. ಕ್ರೇಮರ್ಸ್ ರೂಲಲ್ಲಿ ಇದರಲ್ಲಿ ಶಾರ್ಟ್ ಪ್ರಾಸೆಸ್ ಇದೆ. ಸೊ ಕ್ರೇಮರ್ಸ್ ರೂಲ್ ಹಾಗೆ ಹೇಳ್ಕೊಡ್ತೀನಿ. ಸೊ ಆರ್ ಯು ಗೈಸ್ ರೆಡಿ ಫಾರ್ ಕ್ರೇಮರ್ಸ್ ರೂಲ್? ಓಕೆ, ಫಸ್ಟು ಎ ಇಸ್ ಈಕ್ವಲ್ ಟು ಏನು, ಸೇಮ್ ಅದು ಎಕ್ಸ್ ವೈ ಝೆಡ್ಡಲ್ಲಿ ಹೆಂಗೆ ಬರ್ಕೊಂಡ್ರಿ, 1 -1 2 2 1 1 4 -1 -2. ಬಿ ಇಸ್ ಈಕ್ವಲ್ ಟು ಏನು, 3 5 11. ಇದಿಷ್ಟೇ ನೆನಪಿಟ್ಕೊಳ್ಳಿ. ಓಕೆನಾ? ಫಸ್ಟು ಡೆಲ್ಟಾ ಇಸ್ ಈಕ್ವಲ್ ಟು ಈ ನಂಬರ್ಸ್ ಏನಿತ್ತು ಹಂಗೆ ಬರ್ಕೊತೀರಾ. 2 1 1 4 -1 -2. ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿತೀರಾ. ಡಿಟರ್ಮಿನೆಂಟ್ ಅಂದರೆ ಏನು ಹೇಳಿ, ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ +1, ಇಲ್ಲೇನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದಿಷ್ಟನ್ನು ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. -2 +1 ಅಂತ ಬರುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು +1, ಇದಿಷ್ಟನ್ನು ಬಿಟ್ಬಿಟ್ಟು ಮಿಕ್ಕಿದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. -4 -4 ಮತ್ತು +2, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ಏನು ಬರುತ್ತೆ ಆನ್ಸರು ನಿಮಗೆ ಇಲ್ಲಿ? ಇರಿ, ಪಾಸ್ ಮಾಡ್ತೀನಿ 1 ಸೆಕೆಂಡ್, ಬಿಕಾಸ್ ಲೆಂತಿ ಆಗುತ್ತೆ. ಆನ್ಸರ್ ಆಯಿತು. ದಿಸ್ ಈಸ್ ಕಾಲ್ಡ್ ಎಸ್ ಡೆಲ್ಟಾ. ನೆಕ್ಸ್ಟು ನಾವು ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3 ಕಂಡುಹಿಡಿಬೇಕು. ಓಕೆನಾ? ಅದನ್ನು ಹೇಗೆ ಅಂತ ಹೇಳ್ತೀನಿ. ಸೇಮ್ ಡೆಲ್ಟಾ 1 ಇಸ್ ಈಕ್ವಲ್ ಟು, ಸೇಮ್ ಮತ್ತು ಲೈನ್ಸ್ ಹಾಕ್ಕೊಳ್ಳಿ. ಇದು ಹೇಗಿದೆ ಹಂಗೆ ಪ್ರಿಂಟ್ ಮಾಡಿ ನಂಬರ್ಸ್ನ. ಬಟ್ ಇದಿಷ್ಟು ಈ ನಂಬರ್ಸ್ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ಮಾತ್ರ ಹಾಕಿ. -1 1 -1 2 1 2 ಹಿಂಗೆ ಹಾಕಿದ್ರಾ. ಆದರೆ ಈ ಫಸ್ಟ್ ಜಾಗದಲ್ಲಿ ಈ ನಂಬರ್ ಬದಲು 3 5 11 ಹಾಕ್ತೀರಾ. ಏನು ಮಾಡ್ತಿದ್ದೀರಾ, ಈ ರೋನ ಈ ಕಾಲಮ್ನ 3 5 11 ಜೊತೆ ಚೇಂಜ್ ಮಾಡ್ತಾಯಿದ್ದೀರಾ ಫೈನಲ್ ಆನ್ಸರ್ ಜೊತೆ. ಓಕೆ, ನೆಕ್ಸ್ಟ್ ಡಿಟರ್ಮಿನೆಂಟ್ ಹೇಗೆ ಕಂಡುಹಿಡಿದಿರೋ, ಪ್ಲಸ್ ಮೈನಸ್ ಪ್ಲಸ್, ಸೇಮ್ ಪ್ರಾಸೆಸ್. 3 -2 +1 ಬರುತ್ತೆ, -10 -11 -2 -5 -11. Oh, this one is minus, this one is also minus. ನಾನು ಎರಡನೇ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ತಾನೆ ಇರ್ತೀನಿ ಲೂಸ್ ಥರ. ಎನಿಹೌ, -5 -11 ನೆಕ್ಸ್ಟ್ ಇಸ್ ಈಕ್ವಲ್ ಟು 3 -1 -21 -2 of -16 is equal to -3 -21 plus 32 is equal to ಏನು ಬರುತ್ತೆ 8. ಓಕೆ, ಡೆಲ್ಟಾ 1ಗೆ ಆನ್ಸರ್ ಸಿಕ್ತು. ಡೆಲ್ಟಾ 2ಗೆ ಏನು ಮಾಡ್ತೀರಾ ಗೊತ್ತಾ,
ಡೆಲ್ಟಾ 2 ಇಸ್ ಈಕ್ವಲ್ ಟು ಇದೇನಿದೆಯೋ ಹಂಗೆ ಬರೀತೀರಾ. ಅದೇ ಮಧ್ಯದಲ್ಲಿರೋ ನಂಬರ್ನ 3, 5, 11 ಜೊತೆ ಇಂಟರ್ಚೇಂಜ್ ಮಾಡ್ತೀರಾ. 1, 2, 4 ಸೇಮು. -1, 1, -1 ಬದಲು 3, 5, 11. ನೆಕ್ಸ್ಟು -2, 1, 2 ಸೇಮ್. ಮತ್ತು ಸೇಮ್ ಪ್ಲಸ್ ಮೈನಸ್ ಪ್ಲಸ್ಸು ಸೇಮ್ ಪ್ರಾಸೆಸ್ಸಲ್ಲಿ ಡಿಟರ್ಮಿನೆಂಟ್ ಕಂಡುಹಿಡಿತೀರಾ. ಡೆಲ್ಟಾ 3ಗೇನು ಲಾಸ್ಟ್ ರೋನ ಚೇಂಜ್ ಮಾಡ್ತೀರಾ. 1, 2, 4, -1, 1, -1, 3, 5, 11. ಅದರಲ್ಲೂ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕ್ಕೊಂಡು ಡಿಟರ್ಮಿನೆಂಟ್ ಕಂಡುಹಿಡಿತೀರಾ. ಕಂಡುಹಿಡ್ಬಿಟ್ಟು ಬನ್ನಿ, ಆಮೇಲೆ ಫರ್ದರ್ ಪ್ರಾಸೆಸ್ ಮಾಡೋಣ. ಓಕೆ, ಐ ಹೋಪ್ ಯು ಹ್ಯಾವ್ ಫೌಂಡೆಡ್ ಆಲ್ ದಿ 4 ಡೆಲ್ಟಾಸ್. ಇಫ್ ಯು ರಿಮೆಂಬರ್ ಕ್ರೇಮರ್ಸ್ ರೂಲ್ ನಾನು ನಿಮ್ಗೆ ಏನು ಹೇಳಿದ್ದೆ, ಎಕ್ಸ್ಗೇನು ಡೆಲ್ಟಾ 1/ಡೆಲ್ಟಾ 2, ವೈ ಡೆಲ್ಟಾ ವೈಗೇನು ಡೆಲ್ಟಾ 2/ಡೆಲ್ಟಾ, ಝೆಡ್ಗೆ ಡೆಲ್ಟಾ 3/ಡೆಲ್ಟಾ. ಸೊ ನಿಮಗೆ ನಿಮ್ಮ ಹತ್ರ ಎಲ್ಲದ್ರದ್ದು ಆನ್ಸರ್ ಇದೆ ಇಲ್ಲೇ. ಡೆಲ್ಟಾ 1 ಅಂದರೆ 8, ಡೆಲ್ಟಾ ಅಂದರೆ 3, ಡೆಲ್ಟಾ 2 ಅಂದರೆ -1, ಡೆಲ್ಟಾ ಅಂದರೆ 3. ಇದಕ್ಕೆ 0, 3. ಇವಾಗ ಇಲ್ಲಿ ಬಂದಿದ್ದ ಆನ್ಸರು ನಿಮ್ಗೆ ಇಲ್ಲಿ ಬಂದಿದ್ದ ಆನ್ಸರು ಸೇಮೇ ತಾನೆ. ಸೊ ಈ ಥರ ಸೇಮ್ ಇತ್ತು ಅಂದರೆ ನೀವು ಮಾಡಿರೋ ಸಮ್ ಸರಿ ಅಂತ. ಕ್ರೇಮರ್ಸ್ ರೂಲು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಬರೋ ಆನ್ಸರ್ ಸೇಮೇ, ಬಟ್ ಡಿಫ್ರೆಂಟ್ ಮೆಥಡಾಲಜಿ ಯೂಸ್ ಮಾಡ್ತೀವಿ. ಓಕೆನಾ. ಎರಡರಲ್ಲೂ ಕಂಡುಹಿಡಿಯೋದಕ್ಕೆ ಏನು ಯೂಸ್ ಮಾಡ್ತಾರೆ, XYZ ಕಂಡುಹಿಡಿಯೋದಕ್ಕೆ. ಸಪೋಸ್ ನಿಮ್ಗೆ ಇದರಲ್ಲಿ ಬರೀ ಎರಡೇ ಎಕ್ಸು ವೈ ಮಾತ್ರ ಕಂಡುಹಿಡಿಯೋದು ಬಂತು ಅಂದರೆ ಎಕ್ಸು ವೈ ಇವಾಗ ಎರಡು ಮ್ಯಾಟ್ರಿಕ್ಸಿಗೆ ಅಡ್ಜಾಯಿಂಟ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ. ಅದನ್ನು ಇನ್ನೂ ಹೇಳಿಲ್ಲ ಅನ್ಸುತ್ತೆ ನಿಮಗೆ. ಓಕೆ, ಎಲ್ಲದರಲ್ಲೂ ಟೋಟಲಿ ಸೇಮ್ ಇರುತ್ತೆ. ಬಟ್ 2 ಮ್ಯಾಟ್ರಿಕ್ಸಲ್ಲಿ ಏನಾದ್ರು ಕೇಳಿದರೆ ನಿಮಗೆ ಈ ಪ್ರೊಸೆಸ್ ಸೇಮು ಡೆಲ್ಟಾದು ಎಲ್ಲ. ಬಟ್ 3 ಡೆಲ್ಟಾ ಇರೋಲ್ಲ, ಬರೀ 2 ಡೆಲ್ಟಾ ಇರುತ್ತೆ. ಬರೀ ಇದಿಷ್ಟೇ 4 ನಂಬರ್ಸ್ ಇರುತ್ತೆ. ಇವಾಗ ಇದಿಷ್ಟೇ 4 ನಂಬರ್ ಇದೆ ಅಂದ್ಕೊಳ್ಳಿ, 3, 5 ಅಷ್ಟೇ ಇರುತ್ತೆ ಅಂದ್ಕೊಳ್ಳಿ. ಫಸ್ಟು ಡೆಲ್ಟಾ ಇದಿಷ್ಟೇ ಕಂಡುಹಿಡಿತಾರೆ, ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು. ನೆಕ್ಸ್ಟು ಫಸ್ಟು 1, 2ನ ಚೇಂಜ್ ಮಾಡ್ಕೊಂಡು 3, 5 ಅಂತ ಹಾಕ್ಕೊಂಡು ಕಂಡುಹಿಡಿತೀರಾ. ನೆಕ್ಸ್ಟು -1, 1ನ ಚೇಂಜ್ ಮಾಡ್ಕೊಂಡು 3, 5 ಅಂತ ಹಾಕ್ಕೊಂಡು ಡೆಲ್ಟಾ 2 ಅಂತ ಕಂಡುಹಿಡಿತೀರಾ. ಆಮೇಲೆ ಸೇಮ್ ಇದೇ ಫಾರ್ಮುಲಾ ಹಾಕ್ಕೊಂಡು ಎಕ್ಸು ವೈ ಮಾತ್ರ ಕಂಡುಹಿಡಿತೀರಾ. ಈ ಮ್ಯಾಟ್ರಿಕ್ಸ್ ಮೆಥಡಲ್ಲೂ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೇಮ್ ವೇಲೆ ಕಂಡುಹಿಡಿತೀರಾ. ಬಟ್ ಅಡ್ಜಾಯಿಂಟ್ ಕಂಡುಹಿಡಿಯೋದಕ್ಕೆ ಇಷ್ಟು ಲೆಂತಿ ಪ್ರೊಸೆಸ್ ಇಲ್ಲ. 2 × 2 ಮ್ಯಾಟ್ರಿಕ್ಸಲ್ಲಿ ಅಡ್ಜಾಯಿಂಟ್ ಕಂಡುಹಿಡಿಯೋದಕ್ಕೆ ಶಾರ್ಟ್ ಫಾರ್ಮ್ ಇದೆ. ಇಫ್ 2, 3, 9, 8, -1 ಇವಾಗ ಈ ಥರ ಕೊಟ್ಬಿಟ್ಟಿದ್ದಾರೆ. A ಇಸ್ ಈಕ್ವಲ್ ಟು ಇದು ಮ್ಯಾಟ್ರಿಕ್ಸು. ಅಡ್ಜಾಯಿಂಟ್ ಆಫ್ A ಫಾರ್ ಓನ್ಲಿ 2 × 2 ಮ್ಯಾಟ್ರಿಕ್ಸ್ ಏನು ಗೊತ್ತಾ, ಇದೆರಡು ಇಂಟರ್ಚೇಂಜ್ ಮಾಡಿ. -1, 2 ಆಗುತ್ತೆ. ಇದೆರಡರದ್ದು ಸೈನ್ ಮಾತ್ರ ಚೇಂಜ್ ಮಾಡಿ. ಸೊ ಅಡ್ಜಾಯಿಂಟ್ ಆಫ್ A ಆಗ್ಬಿಡುತ್ತೆ ಇಷ್ಟಕ್ಕೇ. ಇನ್ ಓನ್ಲಿ 2 × 2 ಮ್ಯಾಟ್ರಿಕ್ಸಲ್ಲಿ ದಿಸ್ ಈಸ್ ಅ ಶಾರ್ಟ್ ಕಟ್. ಓಕೆನಾ. ಮಿಕ್ಕಿದೆಲ್ಲ ಫಾರ್ಮುಲಾ, ಮಿಕ್ಕಿದೆಲ್ಲ ಪ್ರಾಸೆಸ್ಸು ಸೇಮ್ ಮ್ಯಾಟ್ರಿಕ್ಸ್ ಮೆಥಡಲ್ಲಿ. ಓಕೆನಾ. ಸೊ ಟಿಲ್ ಹಿಯರ್ ಮೇಯ್ನ್ ಕಾನ್ಸೆಪ್ಟ್ಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಇವಾಗ ಇದೊಂದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಲಾಸ್ಟ್ ಟಾಪಿಕ್ಕು, ಅದೊಂದು 10 ಮಿನಿಟ್ಸಲ್ಲಿ ಹೇಳ್ಕೊಡ್ತೀನಿ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅದನ್ನು ಈ ಲೆಟರಲ್ಲಿ ಡಿನೋಟ್ ಮಾಡ್ತಾರೆ, ರ್ಯಾಂಕ್ ಅನ್ನೋದನ್ನು. ಓಕೆ, 1 second, ಲೆಟ್ ಮೀ ರೈಟ್ ದ ಸ್ಟಫ್. ಓಕೆ ಗೈಸ್, ಐ ಲೆನ್ ದಿಸ್ ಹಿಯರ್ ಬಿಕಾಸ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನನ್ನ ಕ್ಲಾಸ್ ವರ್ಕಲ್ಲಿ ಇದೆ. ಬಟ್ ಯಾ ಬಿಡು, ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಐ ಥಾಟ್ ಟು ಮೇಕ್ ಅ ಡಿಫ್ರೆಂಟ್ ಥಿಂಗ್. ಬೇಡ, ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ. ಒಂದೇ ವೀಡಿಯೋದಲ್ಲಿ ಫುಲ್ ಕವರ್ ಮಾಡಿಬಿಡೋಣ. ಸಪೋಸ್ ನಿಮಗೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. 1 second. ಇದರಲ್ಲಿ ಏನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಏನೂ ಇಲ್ಲ. 1, 9, 2, 3, 4, 0, 8, 3. ಇವಾಗ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ ಕಾಲ್ಡ್ ಆಸ್ A. ಓಕೆವಾ. ಓಕೆ, ಲೆಟ್ ಮಿ ಡೂ 4, 8. ಓಕೆ, ಇವಾಗ ಯಾವ ಒಂದು ಲೈನಲ್ಲಿ ಎವ್ರಿ ನಂಬರ್ ಇಸ್ 0. Is there any one line which every number is 0? No. ಇದರಲ್ಲಿ ಯಾವುದರಲ್ಲಿ 0 ಇಲ್ಲ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ವಿಚ್ ಈಸ್ ಡಿನೋಟೆಡ್ ಬೈ ದಿಸ್, ರ್ಯಾಂಕ್ ಆಫ್ A is 3.
ಬಿಕಾಸ್ ಯಾರಲ್ಲೂ ಝೀರೋ ಇಲ್ಲ. ಇವಾಗ ಅದರಲ್ಲಿ ಒಂದರಲ್ಲಾದ್ರು ಇದಿಷ್ಟು ಝೀರೋಸ್ ಇರ್ತಿದ್ರೆ ಅವಾಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ 2 ಆಗೋದು. ರ್ಯಾಂಕ್ ಇಸ್ ನಥಿಂಗ್ ಬಟ್ ಇಫ್ ಎವ್ರಿ ನಂಬರ್ ಇಸ್ ಝೀರೋ ಅದನ್ನು ಇಗ್ನೋರ್ ಮಾಡಿ ಮಿಕ್ಕಿದ್ದು ಎಷ್ಟು ರೋಸ್ ಇದೆ ಅಂತ ಕೊಡುತ್ತೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ. ಓಕೆನಾ, ಅದನ್ನೇ ಇದರಲ್ಲಿ ಡಿನೋಟ್ ಮಾಡ್ತೀರಾ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸಲ್ಲಿ ಏನು ಮಾಡ್ತೀರಾ ಅಂದರೆ ಯಾವ್ದಾದ್ರು ಒಂದು ರೋನ ಝೀರೋ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ನೀವು ಮ್ಯಾಥಮೆಟಿಷಿಯನ್ಸ್ ಆಗಿಬಿಟ್ಟು ನೀವೇ ಫಾರ್ಮುಲಾ ಹುಟ್ಟಿಸ್ಕೊತೀರಾ ಇದರಲ್ಲಿ. ಓಕೆ, ಸೌಂಡ್ಸ್ ಫನ್ನಿ ಅಲ್ಲ? ಓಕೆ, ನಿಮಗೆ ಮಾಡಿ ತೋರಿಸೋಣ ಒಂದು. ದಿಸ್ ಇಸ್ ಜಸ್ಟ್ ಅ ರಫ್ ಎಕ್ಸಾಂಪಲ್. ಒಂದು ಸಮ್ ತೊಗೊಳ್ಳೋಣ, ವಿಚ್ ಇಸ್ ಎ ಈಸ್ ಈಕ್ವಲ್ ಟು 1 2 3 4 8 9 2 4 6. The rank of present matrix is what? 3. ಏನು ಇದರಲ್ಲಿ ಅದರಲ್ಲೂ ಝೀರೋ ಅನ್ನೋದು ಇಲ್ಲವೇ ಇಲ್ಲ, ಒಂದು ಫುಲ್ ರೋ. ಸೊ you have to put this sign which says which is also ಇದಕ್ಕೇನೋ ಒಂದು ಟರ್ಮ್ ಇದೆ, ಐ ಡೋಂಟ್ ರಿಮೆಂಬರ್ ಇಟ್. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಮೇಕ್ ಶೋರ್ ಯು ಸೇ ಇಟ್ ಟು ಮೀ ಥ್ರೂ ಟೆಕ್ಸ್ಟ್. ಐ ಫರ್ಗಾಟ್ ವಾಟ್ ವಾಸ್ ಇಟ್. ಆದರೆ ಈ ಥರ ಹಾಕಿದ್ರೆ ಇಟ್ ಈಸ್ ಆಲ್ಸೋ ಈಕ್ವಲೆಂಟ್ ಅಂತ ಏನೋ ಹೇಳ್ತಾರೆ. ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್ ಅಂತ. ನೀವೇನು ಮಾಡಬೇಕು ಗೊತ್ತಾ? ದಿಸ್ ಈಸ್ ರೋ 1, ದಿಸ್ ಈಸ್ ರೋ 2 ಆ್ಯಂಡ್ ದಿಸ್ ಈಸ್ ರೋ 3, R1 R2 ಆ್ಯಂಡ್ R3. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. 1 2 3 ಫಸ್ಟ್ ರೋನ ನೀವೇನೇ ಚೇಂಜ್ ಮಾಡೋಂಗಿಲ್ಲ. ರಿಮೆಂಬರ್ ದ್ಯಾಟ್ ಫಸ್ಟ್ ರೋ ಯು ಹ್ಯಾವ್ ಟು ನಾಟ್ ಚೇಂಜ್ ಎನಿಥಿಂಗ್. ಸೆಕೆಂಡ್ ರೋನ ನಾವು ಮ್ಯಾನಿಪ್ಯುಲೇಟ್ ಮಾಡೋ ಆಪ್ಷನ್ ನಮ್ಮ ಹತ್ರ ಇದೆ. ಓಕೆನಾ, ನಾವೇನು ಮಾಡ್ತೀವಿ ಇವಾಗ, ಈ 4ನ 0 ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಈ ರೋ 1 ರೋ 2 ಈ ನಂಬರ್ಸ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. R1 ಇವಾಗ R2 ಫಸ್ಟ್ ನಂಬರ್ ಏನು 4 ಇದೆ. ಇವಾಗ 4ನ ಯಾವ್ದ್ರ ಜೊತೆ ಮೈನಸ್ ಮಾಡಿದರೆ ನಮಗೆ 0 ಸಿಗುತ್ತೆ. 4 0 ಬರಬೇಕು. ಇಲ್ಲಿ ಯಾವ್ದ್ರ ಜೊತೆ ಮೈನಸ್ ಮಾಡಿದ್ರೆ ನಮಗೆ 0 ಸಿಗುತ್ತೆ? 4. ಇವಾಗ ಫಸ್ಟ್ ರೋ ಏನಿದೆ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ. R1, ದಿಸ್ ಇಸ್ R2. R1ನಲ್ಲಿ 1 ಇದೆ. 1ನ್ನು 4 ಕನ್ವರ್ಟ್ ಮಾಡೋಕ್ಕೆ ಏನು ಮಾಡಬೇಕು? R1ನ 4 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ದಟ್ ಈಸ್ 1 ಇಂಟು 4. ಅವಾಗ ಏನಾಯಿತು? R2 ಇಸ್ 4, 4 ಮೈನಸ್ 4 ಇಸ್ ಈಕ್ವಲ್ ಟು 0. ಇವಾಗ ಇದೊಂದು ಫಾರ್ಮುಲಾ ನೀವೇ ಜನರೇಟ್ ಮಾಡಿದ್ರಿ. ರೋ 2ನ -4 ಇಂಟು R1. ರೋ 1ನಲ್ಲಿ ಏನಿದೆ ಅದನ್ನು 4 ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು ಅದರದ್ದು ಫೈನಲ್ ಆನ್ಸರ್ನ ಮೈನಸ್ ಮಾಡಿದ್ರೆ ನಮಗೆ 0 ಬರುತ್ತೆ. ಅದನ್ನಿಲ್ಲಿ ಬರಿತೀರ. ಓಕೆ, ಒಂದ್ಸಲಿ ಒಂದು ಫಾರ್ಮುಲಾ ಹಾಕಿದ್ಮೇಲೆ ಥ್ರೂ ಔಟ್ ದ ರೋ ಆ ಫಾರ್ಮುಲಾನ ರನ್ ಮಾಡಬೇಕು. ಇವಾಗ ಸೆಕೆಂಡ್ ನಂಬರ್ ಏನಿದೆ 8. ಓಕೆ, R2ಅಲ್ಲಿ ಏನಿದೆ 2. ನೆಕ್ಸ್ಟ್ ನಂಬರು ಸೆಕೆಂಡ್ ನಂಬರು ಇಲ್ಲಿ ಫಾರ್ಮುಲಾದಲ್ಲಿ 4 ಅಂತ ಹಾಕ್ಕೊಂಡಿದ್ದಾರೆ, ಮೈನಸ್ ಹಂಗೆ. 4 2 ಏನು 8, 8 ಮೈನಸ್ 8 ಏನು 0. ಇವಾಗ ಮತ್ತೆ ಇಲ್ಲಿ 0 ಬರೀತೀರ. ನೆಕ್ಸ್ಟು ಥರ್ಡ್ ನಂಬರ್ 9 ಮೈನಸ್ 3 ಇದೆ. ಓಕೆನಾ, ಏನು ಹಾಕಿರೋದು ಫಾರ್ಮುಲಾ 4 ಅಂತಲ್ವ. 4 3 ಏನು 12. 9 ಮೈನಸ್ 12 ಏನು ಮೈನಸ್ 10 11 12 3 ಮೈನಸ್ 3. ನಾವು ಟ್ರೈ ಮಾಡಿದ್ವಿ, 2 ನಂಬರ್ 0 ಆಯಿತು, ಬಿಟ್ಬಿಡಿ, ಸೈಲೆಂಟ್. R2ದು ಕೆಲಸ ಇಲ್ಲಿ ಮುಗೀತು. ಇವಾಗ R3ಗೆ ಬರ್ತೀರಾ. R3 R1 ಜೊತೆನೇ ನೀವು R2 ಅಲ್ಲ, R1 ಜೊತೆ ನೀವು ಮತ್ತೆ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗೋದು. ಬಿಕಾಸ್ ಫಸ್ಟ್ ಲೈನ್ ನಾವು ಚೇಂಜ್ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಆಗೋಲ್ಲ. ಅದೇ ನಂಬರ್ಸ್ನ ನಾವು ಯೂಸ್ ಮಾಡಿಕೊಂಡು ಈ ಸೆಕೆಂಡ್ ಥರ್ಡ್ ಲೈನ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಓಕೆನಾ, ಫಸ್ಟಲ್ಲಿ ಏನಿದೆ ನಂಬರು 2 ಅಂತ ಇದೆ R3ಅಲ್ಲಿ. ನಮ್ಮ ಹತ್ರ ಈ R1ಅಲ್ಲಿ ಏನಿದೆ 1 ಅಂತ ಇದೆ. ಇವಾಗ ನಾವು ಏನು ಮಾಡಿದ್ರೆ 0 ಸಿಗುತ್ತೆ. ಇವಾಗ 2ನ ಮೈನಸ್ ಮಾಡಲೇಬೇಕು. ವಿತ್ ವಾಟ್? 2 ಇಟ್ ಸೆಲ್ಫ್. ಇವಾಗ ಇಲ್ಲಿ 1 ಅಂತ ಮಾತ್ರ ಇದೆ. ಸೊ ಫಾರ್ಮುಲಾದಲ್ಲಿ ಏನು ಹಾಕಿದ್ರೆ ಇದು 2 ಆಗುತ್ತೆ. ಸೊ 2 ಅಂತ ಹಾಕ್ಕೊತೀರಾ. 2 ಮೈನಸ್ 2 ಏನು 0. ಇನ್ನೊಂದು ರೂಲ್ ಏನೇನಿದೆ, ಇವಾಗ ಒಂದ್ಸಲಿ ಏನೋ ಒಂದು ಫಾರ್ಮುಲಾ ಬರೆದ್ಬಿಟ್ವಿ, ಆ ರೋಗೆ ಥ್ರೂ ಔಟ್ ದ ರೋ ಆ ಫಾರ್ಮುಲಾ ರನ್ ಮಾಡಬೇಕು. ಎ ಆಯಿತು. ಸೆಕೆಂಡ್ ನಂಬರ್ ಏನಿದೆ 4 ಇದೆ. 4 R1ಅಲ್ಲಿ ಏನಿದೆ 2 ಇದೆ. ಫಾರ್ಮುಲಾದಲ್ಲಿ ಏನು ಹಾಕಿದರೆ 2.
2 2s are 4, 4 minus 4 is equal to 0. ಸಿಯಲ್ಲಿ ಏನಿದೆ, ಫಸ್ಟ್ ನಂಬರ್ ಏನು 6, ಇಲ್ಲಿ ಮೇಲ್ಗಡೆ ಇರೋ ನಂಬರು 3, ಫಾರ್ಮುಲಾದಲ್ಲಿ ಏನು ಹಾಕ್ಕೊಂಡಿದ್ದೀರಾ 2, 6 minus 6 is equal to 0. ಏನಾಯ್ತು ಇಲ್ಲಿ 3 ನಂಬರ್ 0 ಆಯಿತು. ಹ್ಯಾನ್ಸ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನಾಯಿತು 2 ಆಯಿತು. ಇವಾಗ ಇಲ್ಲೂ -3 ಇದೆ, ಏನು ಮಾಡೋಕ್ಕಾಗಲ್ಲ, ಬಟ್ ಒಂದಾದ್ರೂ ಚೇಂಜ್ ಮಾಡೋಕ್ಕಾಯ್ತಲ್ಲ. ಸೊ ಹೆನ್ಸ್ ಏನಾಯಿತು, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬಿಕೇಮ್ 2. ಒಂದು ಫುಲ್ ಲೈನ್ 0 ಆಗಿಬಿಟ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಸೊ ಮಿಕ್ಕಿದ ಎರಡೇ ಲೈನ್ನ ಕನ್ಸಿಡರ್ ಮಾಡ್ತೀವಿ, ಅವಾಗ ರ್ಯಾಂಕು 2 ಆಗುತ್ತೆ. ಓಕೆನಾ. ವಾಟ್ ವಿ ಆರ್ ಟ್ರೈಂಗ್ ಟು, ಇದೇನಕ್ಕೆ ಕಾನ್ಸೆಪ್ಟ್ ಬಂತು ಅಂತ ಮಾತ್ರ ನಂಗೆ ಗೊತ್ತಿಲ್ಲ, ಬಟ್ ಏನು ಮಾಡಿದ್ವಿ ಅಂತ ಹೇಳ್ತೀನಿ. ಇವಾಗ ಸಿಂಪಲಾಗಿ ಫಸ್ಟ್ ರೋ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಮ್ಯಾಟ್ರಿಕ್ಸಲ್ಲಿ, ಸೆಕೆಂಡ್ ಥರ್ಡ್ ರೋನ ಫಸ್ಟ್ ರೋ ಯೂಸ್ ಮಾಡ್ಕೊಂಡು ಚೇಂಜ್ ಮಾಡ್ಬೋದು ನಾವು. ಓಕೆನಾ. ನಿಮಗೆ ಇದರಲ್ಲಿ ಯಾವುದ್ರಲ್ಲೂ ಕಂಪ್ಲೀಟಾಗಿ 0 ಸಿಗೋದು ತುಂಬ ರೇರು. ಅಟ್ಲೀಸ್ಟ್ ದಿಸ್ 3 ನಂಬರ್ಸ್ನ 0 ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆಗುತ್ತೋ ಎಷ್ಟಾಗುತ್ತೋ ಅಷ್ಟು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ವಾಟ್ ಐ ಡಿಡ್ ಇಸ್, ರೋ 1 ಸೇಮ್, ನಾವು ಅದನ್ನೇನು ಚೇಂಜ್ ಮಾಡೋದಕ್ಕಾಗಲ್ಲ, ಸೇಮ್ ಹಾಕ್ಕೊತೀವಿ. ರೋ 2ಅಲ್ಲಿ 4 ಇದೆ. ಓಕೆನಾ, ಆಲ್ರೆಡಿ 4 ಇದೆ, ಇದು ಗ್ರೇಟ್ ನಂಬರು. ಇಲ್ಲಿ 1 ಇದೆ. ಇವಾಗ ಇದೆರಡರಲ್ಲಿ ಇವಾಗ ನಾವು ಏನು ಮಾಡಿದ್ರೆ ಇದನ್ನು 0 ಕನ್ವರ್ಟ್ ಮಾಡ್ಬೋದು, ಸಪ್ರಾಕ್ಟ್ ಮಾಡಬೇಕು. 1ನ್ನು 4 ಮಾಡ್ಕೊಂಡು 4 minus 4 ಮಾಡಿದ್ರೆ 0 ಬರುತ್ತೆ. ಅದಕ್ಕೆ ಫಾರ್ಮುಲಾ ಮಾಡಿಕೊಂಡೆ. ದಿಸ್ 1 ಇಸ್ ರೋ 2 ಅಲ್ವಾ, ರೋ 2 minus 4 of R1, 4 into R1 ಅಂತ ಮಾಡಿಕೊಂಡೆ. ಅವಾಗ ಏನಾಯಿತು, ಈಗ 1 ಇದ್ದಿದ್ದು 4 ಆಯಿತು. ಈಗ 4 into 1 ಅಂತ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. 4 minus 4 0. ಇವಾಗ ಇದೊಂದೇ ಒಂದು ಫಾರ್ಮುಲಾ ಹಾಕ್ಬಿಟ್ರೆ ಥ್ರೂ ಔಟ್ ದ ರೋ ಅದನ್ನು ಕಂಟಿನ್ಯೂ ಮಾಡಬೇಕು. ಸೊ ಅದಕ್ಕೆ 4 2s ಏನು 8, 8 minus 8 ಏನಾಯಿತು 0, 4 3s 12, 12 minus 9 ಏನಾಯಿತು -3. ಅದನ್ನೇ ಮಾಡಿದ್ವಿ. ಸೊ ಅದು ಒಂದು ಫಾರ್ಮುಲಾ ರೋಗೆ ಮುಗ್ದೋಯ್ತು. ನೆಕ್ಸ್ಟು ರೋ 3 ಬಂದ್ವಿ. 2 4 6 ಮೇಲ್ಗಡೆ ನಂಬರ್ಸ್ ಇದೆ. ಇವಾಗ ಫಸ್ಟ್ ನಂಬರ್ಸ್ನ ನೋಡಿದ್ವಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 ಬರುತ್ತೆ. ಅವಾಗ ಅದನ್ನು 2 minus 2 ಮಾಡಿದ್ರೆ 0 ಆಗುತ್ತೆ. ಸೊ ಅವಾಗ ಫಾರ್ಮುಲಾ ಏನಾಯಿತು, R3 minus 2 into R1, 2 into R1. ಅವಾಗ ಏನಾಯಿತು 2 minus 2 ಅವಾಗ 0 ಆಗುತ್ತೆ. ಇವಾಗ ಇಲ್ಲಿ ಫಾರ್ಮುಲಾ ಹಾಕ್ಕೊಂಡು ಮಾಡಿದಾಗ ಅದೇನ ಥ್ರೂ ಔಟ್ ದಿ ರೋ ಇದು ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಇವಾಗ 2 2s 4 ಆಯಿತು, 4 minus 4 0 ಆಯಿತಾ. ಇವಾಗ 3 2s 6, 6 minus 6 ಏನಾಯಿತು 0. ಸಪೋಸ್ ಇವಾಗ ಇಲ್ಲಿ ನಿಮಗೆ ಇಲ್ಲಿ 1 ಇತ್ತು, ಇಲ್ಲಿ 4 ಇರ್ತಿತ್ತು, ಏನು ಮಾಡ್ತಿದ್ರಿ, ಇವಾಗ ಇಲ್ಲಿ ಕೆಳಗಡೆ 1 ಐತಪ್ಪ, ಮೇಲ್ಗಡೆ 4 ಇದೆ. ಆವಾಗ ಫಾರ್ಮುಲಾ 4R2 minus R1. R1 4 ಇದೆ ಅನ್ಕೋ ರೋ 1ಅಲ್ಲೇ, R2 ಅಲ್ಲಿ 1 ಅಂತ ಇದೆ. ಸೊ ಅದನ್ನು 4 ಕನ್ವರ್ಟ್ ಮಾಡ್ಕೊತೀರ. ಸೊ ನಿಮ್ಮ ಫಾರ್ಮುಲಾನ ನಿಮ್ಮ ಪ್ರಕಾರವಾಗಿ ಚೇಂಜ್ ಮಾಡ್ಕೊಬೋದು, ನಿಮ್ಮ ಪ್ರಕಾರವಾಗಿ ನೀವೇ ಸೃಷ್ಟಿ ಮಾಡ್ತೀರಾ ಫಾರ್ಮುಲಾಸ್ನ. ಅಟ್ ದಿ ಎಂಡ್ ಏನು ಮಾಡಬೇಕು, ದಿಸ್ 3 digits ಮಾತ್ರ 0 ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಆ್ಯಸ್ ಮಚ್ ಆಸ್ ಪಾಸಿಬಲ್. ದಟ್ ಈಸ್ ದಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಇಫ್ ಯು ಆರ್ ಏಬಲ್ ಟು ಮೇಕ್ ಎಂಟೈರ್ ಲೈನ್ 0 ಆಯಿತು ಅಂದರೆ ಯುವರ್ ಲಕ್. ಅವಾಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ 2 ಆಗುತ್ತೆ ಆ ಮ್ಯಾಟ್ರಿಕ್ಸ್ದು. ಓಕೆನಾ. ದೇರ್ ಇಸ್ ನೋ ರೋಲ್ ಆಫ್ ದೇ ವಿಲ್ ಗಿವ್ ಓನ್ಲಿ 3 into 3 ಮ್ಯಾಟ್ರಿಕ್ಸ್, 2 into 2 ಮ್ಯಾಟ್ರಿಕ್ಸ್ ಅಂತ ಏನೂ ಇಲ್ಲ. ಯಾವ ಆರ್ಡರಲ್ಲಿ ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 1 2 3 4 5 8 9 3 ಈ ಥರನೂ ಕೊಡ್ಬೋದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಲ್ಲ ಅಲ್ವಾ ಇದು, ಇದರಲ್ಲಿ ಕೊಡ್ಬೋದು. ಸೊ ದಿಸ್ ಎಂಡ್ಸ್ ಯುವರ್ ಮ್ಯಾಟ್ರಿಕ್ಸಸ್ ಕಂಪ್ಲೀಟಾಗಿ. ಆ್ಯಂಡ್ ಇಟ್ಸ್ 1 o'clock, 12:41. ಆಫ್ಟರ್ ಇವಾಗ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಮಿಕ್ಕಿದ್ದೆಲ್ಲ ಚಾಪ್ಟರ್ಸ್ನು ಕವರ್ ಮಾಡ್ತೀನಿ, ನನಗೆ ಯಾವ್ದು ಗೊತ್ತೋ ಅದು. ನಾಳೆ ಇವತ್ತು ಕುತ್ಕೊಂಡು ಎಲ್ಲ ಆರಾಮಾಗಿ ವೀಡಿಯೋ ನೋಡಿಕೊಂಡು ಒಂದ್ಸಲಿ ವೀಡಿಯೋ ನೋಡ್ಕೊಂಡು ಫಾಲೋ ಥ್ರೂ ಮಾಡಿಕೊಂಡು ಓದಿದ್ರೆ ನಿಮಗೆಲ್ಲ ಬರುತ್ತೆ. ಓಕೆನಾ. ಥ್ಯಾಂಕ್ ಯು. ಮ್ಯಾಟ್ರಿಸಸ್ ಇಸ್ ಎಂಡೆಡ್. ಟಾಟಾ, ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.